I warmly welcome all the participants for today's Global Garner Zoom presentation. Today's topic is Universal Point of Sales, in short, UPOS, and its opportunities of earning. In this presentation, we will be giving entire concept about Global Garner digital product called UPOS. UPOS is an advanced digital mull loaded with more than 20 crore plus products. UPOS is an invention of Global Garner, most advanced and having features which are unique in nature. Today, Mr. Devraj, our state head and executive director of Global Garner, will be presenting this concept before you. I request you all to be attentive for this entire period of presentation. After completion of the presentation, you will be given opportunity to put questions if any. On this, I myself, I am Mr. Rao, Regional Director, Global Garner. I am coordinating for this presentation. Now I welcome and request Mr. Devraj, Karnataka State Head and Executive Director to address you. Thank you and over to Mr. Devraj. ಇವತ್ತು ಯುಪಾಸ್ ಅಪರ್ಚುನಿಟೀಸ್ ಪ್ರೆಸೆಂಟೇಷನ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾಗದಂತಹ ಸ್ವಾಗತ. ಸೊ ಇವತ್ತು ತುಂಬಾ ಜನ ಹೊಸಬರು ಬಂದಿದ್ದೀರಾ ಈ ಒಂದು ಯುಪಾಸ್ ನಮ್ಮ ಒಂದು ಫ್ರಾಂಚೈಸಿ ಬಗ್ಗೆ ತಿಳ್ಕೊಳ್ಳಿಕ್ಕೆ. ಖಂಡಿತ ಈ ಒಂದು ನಮ್ಮ ಗ್ಲೋಬಲ್ ಗಾರ್ನರ್ ನ ಈ ಡಿಜಿಟಲ್ ಪ್ರಾಡಕ್ಟ್ ಬಗ್ಗೆ ನಿಮ್ಗೆ ನಾನು ತಿಳಿಸ್ಕೊಡ್ಲಿಕ್ಕಿಂತ ಮುಂಚೆ ಇವತ್ತು ಎಂಟೈರ್ ಪ್ರೆಸೆಂಟೇಷನ್ ಅಲ್ಲಿ ಗ್ಲೋಬಲ್ ಗಾರ್ನರ್ ನ ಮೈನ್ ಫ್ರಾಂಚೈಸಿ ಮಾಡೆಲ್ ಆದಂತಹ ನಮ್ಮ ಮೈನ್ ಪ್ರಾಡಕ್ಟ್ ಆದಂತಹ ಯುಪಾಸ್ ಯೂನಿವರ್ಸಲ್ ಪಾಯಿಂಟ್ ಆಫ್ ಸೇಲ್ ಇದ್ರ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಅದೇ ರೀತಿಯಾಗಿ ಗ್ಲೋಬಲ್ ಗಾರ್ನರ್ ಸೇಲ್ ಸರ್ವಿಸ್ ಪ್ರೈವೇಟ್ ಲಿಮಿಟೆಡ್ ಅಂದ್ರೆ ಏನು, ಈ ಕಂಪನಿಯ ಒಂದು ಬ್ರೀಫ್ ಇಂಟ್ರೊಡಕ್ಷನ್ ಕೂಡ ನಾನು ಕೊಡ್ತೀನಿ. ಇದಾದ್ಮೇಲೆ ಖಂಡಿತ ತುಂಬಾ ಜನಕ್ಕೆ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ಬೇಕು ಅನ್ನೋ ಆಸೆ ಇರುತ್ತೆ. ನಾವು ಬಹಳಷ್ಟು ಜನ ಬಿಸ್ನೆಸ್ ಅನ್ನ ಮಾಡ್ತಾ ಇದ್ದೀವಿ, ಬಹಳಷ್ಟು ಜನ ಬಿಸ್ನೆಸ್ ಅನ್ನ ಮಾಡ್ಬೇಕು ಅಂತ ಕೂಡ ಇದ್ದೀರಾ. ಸೊ ಖಂಡಿತವಾಗಿಯೂ ನಮ್ಮ ಒಂದು ಈ ಬಿಸ್ನೆಸ್ ಅನ್ನ ನೀವು ಯಾವ ರೀತಿ ಸ್ಟಾರ್ಟ್ ಮಾಡಬಹುದು ಅನ್ನೋದ್ರ ಬಗ್ಗೆನೂ ಕೂಡ ಈ ಒಂದು ಪ್ರೆಸೆಂಟೇಷನ್ ಅಲ್ಲಿ ನಾನು ತಿಳಿಸ್ಕೊಡ್ತೀನಿ. ನಿಮ್ಗೆ ಏನಾದ್ರೂ ಪ್ರಶ್ನೆಗಳಿದ್ರೆ ಖಂಡಿತ ನೀವು ಚಾಟ್ ಬಾಕ್ಸ್ ಅಲ್ಲಿ ಪ್ರಶ್ನೆಗಳನ್ನ ಹಾಕ್ಬಹುದು. ನಮ್ಮ ಮಾಸ್ಟರ್ ಚಾನಲ್ ಪಾರ್ಟ್ನರ್ಸ್ ನಿಮ್ಗೆ ಉತ್ತರಗಳನ್ನ ಕೊಡ್ತಾರೆ. ನಂತರ ಈ ಪ್ರೆಸೆಂಟೇಷನ್ ಎಂಡಿಂಗ್ ಅಲ್ಲಿ ಖಂಡಿತ ನಿಮ್ಗೆ ಒಂದು ಪ್ರಶ್ನೆಗಳಿದ್ರೆ ಬರ್ದಿಟ್ಕೊಳ್ಳಿ, ಅದಕ್ಕೆ ನಾವು ನಿಮ್ಗೆ ಒಂದು ಅವಕಾಶವನ್ನು ಕೂಡ ಕೊಡ್ತೀವಿ. ಸೊ ಹಾಗಾದ್ರೆ ನಾವು ಮೊದಲಿಗೆ ಗ್ಲೋಬಲ್ ಗಾರ್ನರ್ ನ ಹಿಸ್ಟ್ರಿ, ನಮ್ಮ ಗ್ಲೋಬಲ್ ಗಾರ್ನರ್ ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ನಮ್ಮ ಕಂಪನಿಯ ಹೆಸರು ಗ್ಲೋಬಲ್ ಗಾರ್ನರ್ ಸೇಲ್ಸ್ ಸರ್ವಿಸ್ ಪ್ರೈವೇಟ್ ಲಿಮಿಟೆಡ್. ಇಟ್ಸ್ ಪ್ರೌಡ್ಲಿ ಮೇಡ್ ಇನ್ ಇಂಡಿಯಾ. ಗ್ಲೋಬಲ್ ಗಾರ್ನರ್ ಅನ್ನೋದು ಒಂದು ಯೂನಿವರ್ಸಲ್ ಆಪ್ ಫಾರ್ ಶಾಪಿಂಗ್ ಪರ್ಪಸ್. ಈ ಕಂಪನಿ ಪ್ರಾರಂಭ ಆಗಿದ್ದು 2016 ಫೆಬ್ರವರಿ. ನಮ್ಮ ಆಪ್ ಲಾಂಚ್ ಆಗಿದ್ದು ಏಪ್ರಿಲ್ 2017. ಇಲ್ಲಿಯವರೆಗೂ ಸುಮಾರು 120 ಕೋಟಿಗಿಂತ ಹೆಚ್ಚು GMV ಅನ್ನ ನಾವು ಮಾಡಿದೀವಿ, ಗ್ರಾಸ್ ಮರ್ಚೆಂಟೈಸ್ ವ್ಯಾಲ್ಯೂ. ಈಗ ಸುಮಾರು 255 ಕೋಟಿ ವ್ಯಾಲ್ಯೂ ಅನ್ನ ಹೊಂದಿರುವಂತಹ ನಮ್ಮ ಕಂಪನಿ ಪ್ರಾರಂಭ ಮಾಡಿದವರು ಮಿಸ್ಟರ್ ವಿಕಾಸ್ ರಾವತ್ ಅಂತ ಹೇಳಿ. ಇವರು ನಮ್ಮ ಚೇರ್ಮನ್ ಅಂಡ್ ಮ್ಯಾನೇಜಿಂಗ್ ಡೈರೆಕ್ಟರ್. ನಮ್ಮ ಕೇಂದ್ರ ಕಚೇರಿ ಅಹಮದಾಬಾದ್ ನಲ್ಲಿದೆ. ಸೊ ಇವರ ಒಂದು ಕನಸು ಎಂಪವರಿಂಗ್ ಪೀಪಲ್, ಅಂದ್ರೆ ಟೋಟಲ್ ಒಂದು ಸೇಲ್ಸ್ ಇಕೋಸಿಸ್ಟಮ್ ನ ಮೂಲಕ ಭಾರತದ ಆರ್ಥಿಕತೆಯನ್ನ ಬದಲಾಯಿಸಬೇಕು, ಜೊತೆಯಲ್ಲಿ 21,000 ಎಂಟರ್ಪ್ರೈನರ್ಸ್ ಅನ್ನ ಹೊಸದಾಗಿ ಯಾರು ಇಡೀ ದೇಶದಿಂದ ಉದ್ಯೋಗವನ್ನ ಸ್ಟಾರ್ಟ್ ಮಾಡ್ಲಿಕ್ಕೆ ಅಥವಾ ಒಂದು ಉದ್ಯಮಿ ಆಗ್ಲಿಕ್ಕೆ ಇಷ್ಟಪಡ್ತಾರೋ ಅವ್ರಿಗೆ ಅವಕಾಶವನ್ನ ಕೊಟ್ಟು 21,000 ಎಂಟರ್ಪ್ರೈನರ್ ಅನ್ನ ಮಾಡ್ಬೇಕು ಅನ್ನೋದು ಇವರ ಮುಖ್ಯ ಗುರಿ. ಅವರ ಪ್ರೌಡ್ ಇನ್ವೆಸ್ಟರ್ ಆಫ್ ದಿಸ್ ಕಂಪನಿ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಸುಮಾರು 180 ವರ್ಷಗಳ ಇತಿಹಾಸವನ್ನ ಹೊಂದಿರುವ ದಿ ಟೈಮ್ಸ್ ಗ್ರೂಪ್, ಬನ್ನೆಟ್ ಕಾಲ್ಮನ್ ಅಂಡ್ ಕಂಪನಿ ಲಿಮಿಟೆಡ್. ಇವರು ಸುಮಾರು 6 ತಿಂಗಳ ಕಾಲ ನಮ್ಮ ಒಂದು ಬಿಸ್ನೆಸ್ ಮಾಡ್ಯೂಲ್ ಅನ್ನ ಸ್ಟಡಿ ಮಾಡಿ ಸೊ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ.
ಸೊ ಇದು ಒಂದು ಸಣ್ಣ ಒಂದು ಕಿರು ಪರಿಚಯ ನಮ್ಮ ಒಂದು ಕಂಪನಿಯ ಬಗ್ಗೆ. ಸೊ ಹಾಗಾದ್ರೆ ಬಿಸ್ನೆಸ್ ಅಂತ ಬಂದಾಗ ಯೂಶಲಿ ನಮ್ಗೆ ಅನೇಕ ರೀತಿಯಾದಂತಹ ರಿಕ್ವೈರ್ಮೆಂಟ್ಗಳಿರುತ್ತೆ. ನಾವೆಲ್ಲರೂ ಕೂಡ ಬಿಸ್ನೆಸ್ ಅನ್ನ ಮಾಡಬೇಕು ಅನ್ನೋ ಆಸೆಯನ್ನ ಪಟ್ಟಿರ್ತೀವಿ. ಆದ್ರೆ ಯಾವುದೇ ಒಂದು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ಬೇಕು ಅಂತ ನಾವು ಆಸೆ ಪಟ್ರೆ ಆ ಬಿಸ್ನೆಸ್ ಅನ್ನ ಮಾಡ್ಲಿಕ್ಕಿಂತ ಮುಂಚೆ ಅನೇಕ ರೀತಿಯ ತಯಾರಿಗಳನ್ನ ಮಾಡ್ಕೋಬೇಕಾಗತ್ತೆ. ಮೊದಲನೇದಾಗಿ ನಾವು ಮಾರ್ಕೆಟ್ ರಿಸರ್ಚ್ ಅನ್ನ ಮಾಡಬೇಕು. ಯಾರೇ ಬಿಸ್ನೆಸ್ ಮಾಡಬೇಕು ಅಂದ್ರೂ ಕೂಡ ಖಂಡಿತವಾಗಿಯೂ ಎಲ್ಲಿ ನಾವು ಬಿಸ್ನೆಸ್ ಅನ್ನ ಮಾಡ್ತಾ ಇದ್ದೀವಿ, ನಮ್ಮ ಟಾರ್ಗೆಟ್ ಕಸ್ಟಮರ್ಸ್ ಯಾರು, ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡುವಂತಹ ಜಾಗದಲ್ಲಿ ಯಾವ ಪ್ರಾಡಕ್ಟ್ಗೆ ಹೆಚ್ಚಿನ ಬೇಡಿಕೆ ಇದೆ, ನಾವು ಈ ಏರಿಯಾದಲ್ಲಿ ಬಿಸ್ನೆಸ್ ಅನ್ನ ಮಾಡಿದ್ರೆ ಖಂಡಿತ ಅದು ಸಕ್ಸಸ್ ಆಗುತ್ತಾ, ಈ ರೀತಿ ಅನೇಕ ರೀತಿಯಾದಂತಹ ತಯಾರಿಯನ್ನ ಮಾಡ್ಕೋಬೇಕು. ಅದಾದ ನಂತರ ನಮ್ಮದೇ ಆದಂತಹ ಒಂದು ಬಿಸ್ನೆಸ್ ಪ್ಲಾನ್ ಅನ್ನ ರೆಡಿ ಮಾಡಬೇಕು. ಯಾಕೆಂದ್ರೆ ವಿತೌಟ್ ಬಿಸ್ನೆಸ್ ಪ್ಲಾನ್, ಬಿಸ್ನೆಸ್ ಮಾಡ್ಲಿಕ್ಕಿಂತ ಮುಂಚೆ ಒಂದು ಬಿಸ್ನೆಸ್ ಗೆ ಒಂದು ರೋಡ್ ಮ್ಯಾಪ್ ಅನ್ನ ನಾವು ರೆಡಿ ಮಾಡಬೇಕು, ಅದಕ್ಕೊಂದು ಸ್ಟ್ರಕ್ಚರ್ ಅನ್ನ ರೆಡಿ ಮಾಡಬೇಕು. ಸೊ ಆಗ ನಾವು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ಲಿಕ್ಕೆ ಸಾಧ್ಯ. ಅದ್ರ ಜೊತೆಯಲ್ಲಿ ಖಂಡಿತ ಲೊಕೇಶನ್ ಕೂಡ ಇಂಪಾರ್ಟೆಂಟ್. ಯಾಕೆಂದ್ರೆ ಈಗ ಬ್ಯಾಂಗ್ಳೂರಲ್ಲಿ ಅಥವಾ ಯಾವುದೇ ನಗರಗಳಲ್ಲಿ ಯಾವುದೇ ಊರುಗಳಲ್ಲಿ ನಾವು ಬಿಸ್ನೆಸ್ ಮಾಡಬೇಕು ಅಂದ್ರೆ ನಾವು ಅದಕ್ಕೊಂದು ಲೊಕೇಶನ್ ಅನ್ನ ಸೆಲೆಕ್ಟ್ ಮಾಡಬೇಕು. ಲೊಕೇಶನ್ಗೆ ಅಡ್ವಾನ್ಸ್ ಅನ್ನ ಮಾತಾಡಬೇಕು, ಅಲ್ಲಿ ಬಾಡಿಗೆಯನ್ನ ಮಾತಾಡಬೇಕು, ಅದಕ್ಕೆ ಒಂದು ಮೇಂಟೆನೆನ್ಸ್ ಅನ್ನ ನೋಡ್ಬೇಕು. ಸೊ ಅದು ಸ್ಟಾಫ್ ಇರ್ಬೋದು, ನಮ್ಮ ಡಿಪೆಂಡ್ ಅಪಾನ್ ಅವರ್ ಬಿಸ್ನೆಸ್ ವಿ ಹ್ಯಾವ್ ಟು ಪ್ರಿಪೇರ್ ಈಚ್ ಅಂಡ್ ಎವ್ರಿಥಿಂಗ್ ಬಿಫೋರ್ ಸ್ಟಾರ್ಟಿಂಗ್ ದ ಬಿಸ್ನೆಸ್. ಇದನ್ನೆಲ್ಲ ಮಾಡಬೇಕು. ಇದೆಲ್ಲ ಮಾಡಿದ ನಂತರ ಒಂದು ಬಿಸ್ನೆಸ್ ರಿಜಿಸ್ಟ್ರೇಷನ್ ಅನ್ನ ಮಾಡಬೇಕು. ಅದರದೊಂದು ಪ್ರೋಸೆಸ್ ಇರುತ್ತೆ, ಟ್ಯಾಕ್ಸ್ ಇರ್ಬೋದು, ಗವರ್ಮೆಂಟ್ಸ್ ರೂಲ್ಸ್ ಇರ್ಬೋದು, ಯಾವ ಲೈಸೆನ್ಸ್ ಬೇಕು, ಇದನ್ನೆಲ್ಲ ನಾವು ಮಾಡ್ಬೇಕಾಗತ್ತೆ. ಸೊ ಇದು ಇನ್ನು ಅಂದ್ರೆ ನಾವು ಬಿಸ್ನೆಸ್ ಮಾಡ್ಬೇಕು ಅಂದ್ರೆ ಖಂಡಿತ ಒಂದೊಂದು ಬಿಸ್ನೆಸ್ಗೂ ಒಂದೊಂದು ರೀತಿಯಾದಂತಹ ತಯಾರಿ ಖಂಡಿತವಾಗಿಯೂ ಬೇಕಾಗತ್ತೆ. ಸೊ ಹಾಗಾದ್ರೆ ಯಾವ್ಯಾವ ಬಿಸ್ನೆಸ್ ಅಂತ ಹೇಳಿದ್ರೆ, ನಾವು ಬಿಸ್ನೆಸ್ ಅನ್ನ ಮಾಡ್ಲಿಕ್ಕೆ ಹೊರಟಾಗ ಅನೇಕ ರೀತಿಯಾದಂತಹ ಬಿಸ್ನೆಸ್ಗಳು ನಮ್ಮ ತಲೆಯಲ್ಲಿ ಬರ್ತವೆ. ಸೊ ಇಲ್ಲಿರುವಂತವ್ರು ಸುಮಾರು ನಾವೊಂದು 80 ಜನ ಇಲ್ಲಿದ್ದೀವಿ, 76 ಜನ ಇದ್ದೀವಿ. ಸೊ 76 ಜನನ ನಾವು ಕೇಳಿದ್ರು ಕೂಡ ನಾವು 76 ತರದ ಬಿಸ್ನೆಸ್ ಅನ್ನ ನಾವು ಹೇಳ್ತೀವಿ. ಸೊ ಯಾವ ಬಿಸ್ನೆಸ್ ಅನ್ನ ನಾವು ಮಾಡಬಹುದು ಅಂತೇಳಿ. ಸೊ ಹಾಗಾದ್ರೆ ಏನೆಲ್ಲ ಬಿಸ್ನೆಸ್ ಗಳನ್ನ ನಾವು ಮಾಡ್ಲಿಕ್ಕೆ ಸಾಧ್ಯ ಅಂದ್ರೆ, ಗ್ರಾಸರಿ ಶಾಪ್ಸ್ ಇರ್ಬೋದು, ಬ್ಯೂಟಿ ಪಾರ್ಲರ್ ಇರ್ಬೋದು, ಸಲೂನ್ಸ್ ಇರ್ಬೋದು, ಅಥವಾ ಫಾಸ್ಟ್ ಫುಡ್ ಇರ್ಬೋದು, ಈಗ ಆರ್ಗ್ಯಾನಿಕ್ ಫುಡ್ಸ್ ಇರ್ಬೋದು, ಆನ್ಲೈನ್ ಶಾಪ್ಸ್, ಅಥವಾ ಟ್ರಾವೆಲ್, ಗಿಫ್ಟ್ ಶಾಪ್, ಕೆಫೆ, ಫ್ಲವರ್ ಶಾಪ್ಸ್, ಈ ತರ ಸುಮಾರು ನಾವು ಎಷ್ಟು ಹೆಸರು ಹೇಳ್ತಾ ಹೋದ್ರೆ ಅನೇಕ ಜನರು ಯೋಚನೆ ಮಾಡುವಂತಹ ಅನೇಕ ರೀತಿಯಾದಂತಹ ಬಿಸ್ನೆಸ್ ಅನ್ನ ನಾವು ಮಾಡ್ತಾ ಇರಬಹುದು ಇವಾಗ ಆಲ್ರೆಡಿ ಇಲ್ಲಿ ಜೊತೆಯಲ್ಲಿ, ಅಥವಾ ಕೆಲವು ಬಿಸ್ನೆಸ್ ಅನ್ನ ಮಾಡಬೇಕು ಅಂತ ಹೇಳಿ ನಾವು ಹೊರಟಿರ್ಬೋದು. ಇದ್ರ ಜೊತೆಲಿ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಪ್ರಖ್ಯಾತಿಯನ್ನ ಹೊಂದ್ತಾ ಇರುವುದು, ಯಾಕಂದ್ರೆ ತುಂಬಾ ಜನ ಕೆಲಸ ಮಾಡ್ತಾ ಇರುವಂತವ್ರು IT ಇಂಡಸ್ಟ್ರಿಯಲ್ಲಿ ಇರೋರು ಇರ್ಬೋದು, ಅಥವಾ ಬೇರೆ ಬೇರೆ ಸಂಸ್ಥೆಗಳಲ್ಲಿ ಬೇರೆ ಬೇರೆ ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇರುವಂತಹ ನೌಕರರುಗಳಿಗೆ ಏನಪ್ಪಾ ಅಂದ್ರೆ ನಾವು ಒಂದು ಬಿಸ್ನೆಸ್ ಅನ್ನ ಮಾಡಬೇಕು, ನಾವು ಎಂಟರ್ಪ್ರೆನರ್ ಆಗ್ಬೇಕು ಅನ್ನೋದು ಅನೇಕ ಜನರಿಗಿರುತ್ತೆ. ಸೊ ಅವರು ಕೂಡ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾರೆ. ಈಗ ಹೆಚ್ಚು ಆ ರೀತಿಯ ಬಿಸ್ನೆಸ್ ಅಲ್ಲಿ ಪ್ರಖ್ಯಾತಿಯನ್ನ ಹೊಂದಿರೋದು ಫ್ರಾಂಚೈಸಿ ಮಾಡೆಲ್. ನಾವು ಅನೇಕ ಕಡೆ ನೋಡಿದೀವಿ. ಇವಾಗ ಬಟ್ಟೆಯಿಂದ ಹಿಡಿದು ಫುಡ್, ಅಥವಾ ಯಾವುದೋ ಒಂದು ಬೇರೆ ಯಾವುದು ಮಲ್ಟಿ ಬ್ರ್ಯಾಂಡ್ ಕ್ಲಾತಿಂಗ್ ಫ್ರಾಂಚೈಸಿ ಇರ್ಬೋದು, ಡಿಸ್ಟ್ರಿಬ್ಯೂಷನ್ ಶಿಪ್ ಇರ್ಬೋದು, ಅಥವಾ ಲೀಡಿಂಗ್ ಫ್ರಾಂಚೈಸಿ ಬಿಸ್ನೆಸ್, ಎಲ್ಲದೂ ಕೂಡ ತುಂಬಾ ನಮ್ಗೆ ಇವಾಗ ಆಲ್ರೆಡಿ ಬಿಸ್ನೆಸ್ ಮಾಡೆಲ್ ಅಲ್ಲಿ, ಫ್ರಾಂಚೈಸಿ ಮಾಡೆಲ್ ಅಲ್ಲಿ ಬಂದಿದೆ. ಸೊ ಈ ಎಲ್ಲಾ ಬಿಸ್ನೆಸ್ ಅನ್ನ ಮಾಡ್ಬೇಕು ಅಂದ್ರೂ ನಾವ್ ಎಷ್ಟೇ ತಯಾರಿಯನ್ನ ಮಾಡಿದ್ರು ಕೂಡ ನಮ್ಗೆ ಇಂಪಾರ್ಟೆಂಟ್ ಏನಪ್ಪಾ ಅಂತ ಹೇಳಿದ್ರೆ, ನಮ್ಮ ಎಲ್ಲಾ ಬಿಸ್ನೆಸ್ ಸಕ್ಸಸ್ ಆಗ್ಬೇಕು ಅಂದ್ರೆ ನಮ್ಗೆ ಮುಖ್ಯವಾಗಿ ಬೇಕಾಗಿರೋದು ಬಂಡವಾಳ, ಇನ್ವೆಸ್ಟ್ಮೆಂಟ್. ಸೊ ಇನ್ವೆಸ್ಟ್ಮೆಂಟ್ ಇದ್ದಾಗ ಅಷ್ಟೇ ನಾವು ಬಿಸ್ನೆಸ್ ಅನ್ನ ಮಾಡ್ಲಿಕ್ಕೆ ಸಾಧ್ಯ. ಪ್ರತಿಯೊಂದು ಬಿಸ್ನೆಸ್ಗೂ ಕೂಡ ತನ್ನದೇ ಆದಂತಹ ಇನ್ವೆಸ್ಟ್ಮೆಂಟ್ ಲೆವೆಲ್ ಇರುತ್ತೆ. ಈಗ ನೀವು ಯಾವ್ದೋ ಒಂದು ಕಾಫಿ ಶಾಪ್ ಅನ್ನ ಸ್ಟಾರ್ಟ್ ಮಾಡ್ಬೇಕು ಅಂದ್ರೆ ಖಂಡಿತ ಅದಕ್ಕೆ ಒಂದು ಇನ್ವೆಸ್ಟ್ಮೆಂಟ್, ಅದಕ್ಕೆ ಒಂದು ಬಂಡವಾಳ ಬೇಕಾಗತ್ತೆ. ಅದಕ್ಕೆ 10 ಲಕ್ಷ ಇರ್ಬೋದು, 15 ಲಕ್ಷ ಇರ್ಬೋದು, ಅಥವಾ ಒಂದು ಗ್ರಾಸರಿ ಶಾಪ್ ಅನ್ನ ಮಾಡ್ಬೇಕು ಅಂದ್ರೆ ಅದಕ್ಕೂ ಕೂಡ ಬಂಡವಾಳ ಬೇಕಾಗತ್ತೆ. 5 ರಿಂದ 10 ಲಕ್ಷ ರೂಪಾಯಿ ಬೇಕು. ಬ್ಯಾಂಗ್ಳೂರ್ ಅಂತ ಜಾಗದಲ್ಲಿ ಕೇವಲ ನಾವೊಂದು ಲೊಕೇಶನ್ ಅನ್ನ ಸೆಲೆಕ್ಟ್ ಮಾಡ್ಲಿಕ್ಕೆ ಅಥವಾ ಅಡ್ವಾನ್ಸ್ ಗೆ 5 ರಿಂದ 10 ಲಕ್ಷ ರೂಪಾಯಿ ನಾವು ಕೊಡ್ಬೇಕಾಗತ್ತೆ.
ಆನ್ಲೈನ್ ಸ್ಟೋರ್ಸ್ ಅನ್ನ ಸ್ಟಾರ್ಟ್ ಮಾಡ್ಬೇಕು ಅಂದ್ರೂ ವಿ ನೀಡ್ ಅನ್ ಇನ್ವೆಸ್ಟ್ಮೆಂಟ್ ಫಾರ್ ಈಚ್ ಅಂಡ್ ಎವ್ರಿಥಿಂಗ್. ಪ್ರತಿಯೊಂದಕ್ಕೂ ಕೂಡ ನಮ್ಗೆ ಇನ್ವೆಸ್ಟ್ಮೆಂಟ್ ಬೇಕೇ ಬೇಕು. ಸ್ನೇಹಿತರೆ, ಯೋಚನೆ ಮಾಡಿ, ಯಾವುದೇ ಬಿಸ್ನೆಸ್ ಅನ್ನು ಮಾಡಿದಾಗ್ಲೂ ಕೂಡ ಮುಖ್ಯವಾಗಿ ಬಿಸ್ನೆಸ್ ಮಾಡುವಂತಹ ಉದ್ದೇಶ ಏನಂತ ಹೇಳಿದ್ರೆ ಟು ಮೇಕ್ ಮನಿ. ಸೊ ಅಟ್ಲೀಸ್ಟ್ ಒಂದು ಬಿಸ್ನೆಸ್ ಅಂತ ಮಾಡಿದಾಗ ನಮ್ಮ ಎಲ್ಲಾ ಖರ್ಚುಗಳನ್ನ ಕಳೆದು ಅಟ್ಲೀಸ್ಟ್ 50,000ನಾದ್ರೂ ಉಳಿಬೇಕು ಅನ್ನೋದು ಎಲ್ಲ ಒಂದು ಸಣ್ಣ ಸಣ್ಣ ಬಿಸ್ನೆಸ್ ಮನ್ಗಳ ಒಂದು ಆಸೆ ಆಗಿರುತ್ತೆ. ಇವತ್ತು 50,000 ನಾವು ದುಡಿಬೇಕು ಅಂತ ಹೇಳಿದ್ರೆ ಮಿನಿಮಮ್ 10 ಲಕ್ಷನಾದ್ರೂ ನಾವು ಇನ್ವೆಸ್ಟ್ ಮಾಡಬೇಕು. ಅದ್ರ ಜೊತೆಯಲ್ಲಿ ದೇರ್ ಇಸ್ ಲಾಟ್ ಆಫ್ ರಿಸ್ಕ್. ಏನ್ ರಿಸ್ಕ್? ನಾವು ಏನೇ ಬಿಸ್ನೆಸ್ ಅನ್ನ ಮಾಡಿದ್ರು ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ ಇರ್ಬೋದು, ಇನ್ವೆಂಟ್ರಿ ಪ್ರಾಬ್ಲಮ್ ಇರ್ಬೋದು, ಜಾಗದ ಇರ್ಬೋದು, ಮೇಂಟೆನೆನ್ಸ್ ಕಾಸ್ಟ್ ಇರ್ಬೋದು, ಅದೆಲ್ಲ ಬರ್ಡನ್ ಕೂಡ ಒಂದು ಬಿಸ್ನೆಸ್ ಅಲ್ಲಿ ಇದ್ದೇ ಇರುತ್ತೆ. ಇದು ಯಾವುದು ಇಲ್ದೇನೆ ನಾವು ಬಿಸ್ನೆಸ್ ಅನ್ನ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಆದ್ರೆ ಇದೆಲ್ಲವನ್ನ ನಾವೇನು ಇಷ್ಟೊತ್ತರೆಗೂ ನಾವು ಮಾತಾಡಿದ್ವಿ, ಈ ಎಲ್ಲದಕ್ಕೂ ಸೂಟ್ ಆಗುವಂತಹ ಎಲ್ಲಾ ಬಿಸ್ನೆಸ್ ಅನ್ನ ಒಂದೇ ಜಾಗದಲ್ಲಿ ಮಾಡುವಂತಹ ಒಂದು ಅದ್ಭುತವಾದಂತಹ ಆಪರ್ಚುನಿಟಿಯನ್ನ ಗ್ಲೋಬಲ್ ಗಾರ್ನರ್ ಕೊಡ್ತಾ ಇದೆ. ಇಟ್ ಇಸ್ ಅ ಲಿಮಿಟೆಡ್ ಇನ್ವೆಂಟ್ರಿ. ನಾವು 9 ಲಕ್ಷ ಫ್ರಾಂಚೈಸಿಯನ್ನ ಇಡೀ ದೇಶದಲ್ಲಿ ಪ್ರಾರಂಭ ಮಾಡ್ಲಿಕ್ಕೆ ಕೊಟ್ಟಿದ್ದೀವಿ. ನಮ್ಮ ಫ್ರಾಂಚೈಸಿಯ ಹೆಸರು ಯೂನಿವರ್ಸಲ್ ಪಾಯಿಂಟ್ ಆಫ್ ಸೇಲ್. ಇಟ್ ಇಸ್ ಎ ಡಿಜಿಟಲ್ ಮಾಲ್ ಆಫ್ ಗ್ಲೋಬಲ್ ಗಾರ್ನರ್. ಜೊತೆಯಲ್ಲಿ ನಮ್ಮ ಈ ಒಂದು ಯುಪಾಸ್ ನ ಟ್ಯಾಗ್ ಲೈನ್ ಯೂನಿವರ್ಸಲ್ ಪಾಯಿಂಟ್ ಆಫ್ ಸೇಲ್ ನ ಟ್ಯಾಗ್ ಲೈನ್ ಏನಪ್ಪಾ ಅಂತ ಹೇಳಿದ್ರೆ ಅಬ್ ಸಬ್ಕಾ ಬಿಸ್ನೆಸ್ ಹೈ ಅಪ್ನಾ ಬಿಸ್ನೆಸ್. ಈ ಒಂದು ಫ್ರಾಂಚೈಸಿಯನ್ನ ಶುರು ಮಾಡಿದ್ರೆ ಹೋಟೆಲ್ ಮಾಡಬೇಕು ಅಂತ ಇರೋರು ಅಥವಾ ಏನು ಕ್ಲಾತ್ ಸ್ಟೋರ್ ಅನ್ನ ಸ್ಟಾರ್ಟ್ ಮಾಡ್ಬೇಕಂತಿರೋರು, ಗ್ರಾಸರಿಯನ್ನ ಮಾಡ್ಬೇಕು ಅಂತಿರೋರು, ನೀವು ಅದೊಂದೇ ಸೆಗ್ಮೆಂಟ್ ಗೆ ನೀವು ಕಾನ್ಸಂಟ್ರೇಟ್ ಮಾಡ್ತಾ ಇದ್ವಿ ಅಥವಾ ಒಂದೇ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ಲಿಕ್ಕೆ ಯೋಚನೆ ಮಾಡ್ತಾ ಇದ್ವಿ. ಆದ್ರೆ ನಾವು ಸುಮಾರು 20 ಕೋಟಿ ಪ್ರಾಡಕ್ಟ್, ಸುಮಾರು 27,000 ಬ್ರ್ಯಾಂಡ್ ಅನ್ನ ನಾವು ನಿಮ್ಗೆ ಫ್ರಾಂಚೈಸಿಯಾಗಿ ಕೊಡ್ತಾ ಇದ್ದೀವಿ. ದಿಸ್ ಈಸ್ ವರ್ಲ್ಡ್ಸ್ ನಂಬರ್ 1 ಫಸ್ಟ್ ಟೈಮ್ ಇಡೀ ಪ್ರಪಂಚದಲ್ಲೇ ಮೋಸ್ಟ್ಲಿ ಇಷ್ಟೊಂದು ಆಪರ್ಚುನಿಟಿಯನ್ನ, ಇಷ್ಟೊಂದು ಪ್ರಾಡಕ್ಟ್ ಅನ್ನ ಒಂದೇ ವೇದಿಕೆಯಲ್ಲಿ, ಒಂದೇ ಆಪ್ ಅಲ್ಲಿ ಕೊಡ್ತಾ ಇರುವಂತಹ ಏಕೈಕ ಮೊಟ್ಟ ಮೊದಲ ಕಂಪನಿ ಅಂತ ಹೇಳಿದ್ರೆ ಗ್ಲೋಬಲ್ ಗಾರ್ನರ್. ದರ್ ಇಸ್ ನೋ ಡೌಟ್ ಇನ್ ದಟ್. ಸೊ ಈ ಒಂದು ನಿಮ್ಗೆ ಈ ಒಂದು ಅವಕಾಶವನ್ನ ನಾವು ಗ್ಲೋಬಲ್ ಗಾರ್ನರ್ ಅಲ್ಲಿ ಕೊಡ್ತಾ ಇದ್ದೀವಿ. ಹಾಗಾದ್ರೆ ವಾಟ್ ಇಸ್ ಯೂನಿವರ್ಸಲ್ ಪಾಯಿಂಟ್ ಆಫ್ ಸೇಲ್ ಅಂತ ಕೇಳಿದ್ರೆ, ಸೊ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಇಟ್ ಇಸ್ ಇಂಡಿಯಾಸ್ ಬೆಸ್ಟ್ ಅರ್ನಿಂಗ್ ಆಪರ್ಚುನಿಟಿ. ಸೊ ಇಟ್ ಇಸ್ ಎ ಪವರ್ ಆಫ್ ಡಿಜಿಟಲ್. ಇನ್ನು ಹೇಳ್ಬೇಕಂತ ಹೇಳಿದ್ರೆ ನೀವು ದೊಡ್ಡ ದೊಡ್ಡ ಮಾಲ್ಸ್ ಅನ್ನ ನೋಡಿದ್ದೀರಾ. ಸೊ ಇಟ್ ಇಸ್ ಎ ಡಿಜಿಟಲ್ ಮಾಲ್. 20 ಕೋಟಿ ಪ್ರಾಡಕ್ಟ್ ಅನ್ನ ಒಂದೇ ಪ್ಲಾಟ್ಫಾರ್ಮ್ ಅಲ್ಲಿ ಸೇಲ್ ಮಾಡುವಂತಹ ಒಂದು ಡಿಜಿಟಲ್ ಮಾಲ್. ಹಾಗಾದ್ರೆ ಇಷ್ಟೊಂದು ಬಿಸ್ನೆಸ್ ಅನ್ನ ನಾವು ಯಾವ ರೀತಿ ಮಾಡ್ಲಿಕ್ಕೆ ಆಗತ್ತೆ? ಇದು ಸಾಧ್ಯನಾ ಅಂತ ನಾವು ಯೋಚನೆ ಮಾಡಿದ್ರೆ ಖಂಡಿತ ಸಾಧ್ಯ. ಯಾಕೆ ಅಂತ ಹೇಳಿದ್ರೆ ಗ್ಲೋಬಲ್ ಗಾರ್ನರ್ ಅಥವಾ ಏನು ಈ ಯುಪಾಸ್ ಅನ್ನೋದಿದೆ, ಯೂನಿವರ್ಸಲ್ ಪಾಯಿಂಟ್ ಆಫ್ ಸೇಲ್ ಅನ್ನೋದು, ಇವತ್ತು ಏನು ಇಡೀ ಪ್ರಪಂಚದಲ್ಲಿ ಬಿಸ್ನೆಸ್ ನಡೀತಾ ಇದೆ, ಬಿಸ್ನೆಸ್ ಮತ್ತೆ ಇಲ್ಲಿ ಕಸ್ಟಮರ್ ಮತ್ತೆ ಸೇಲ್ಸ್, ಬೈಯರ್ ಮತ್ತೆ ಸೆಲ್ಲರ್, ಈ ಬೈಯರ್ ಮತ್ತೆ ಸೆಲ್ಲರ್ ಮಧ್ಯದಲ್ಲಿ ನೀವು ಎಷ್ಟೊಂದು ಜನ ಮಿಡಲ್ ಮ್ಯಾನ್ಸ್ ಅನ್ನ ನೋಡಿರ್ತೀರ. ಅನೇಕ ಕಂಪನಿಗಳು ಈಗ ಅನೇಕ ಡಿಸ್ಟ್ರಿಬ್ಯೂಷನ್ ಮಾಡಲ್ ಅಲ್ಲಿ ಮಿಡಲ್ ಮ್ಯಾನ್ ಗಳನ್ನ ಎಲಿಮಿನೇಟ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸೊ ಮಿಡಲ್ ಮ್ಯಾನ್ ಗಳು ಜಾಸ್ತಿ ಇದ್ರೆ ಬರ್ಡನ್ ಜಾಸ್ತಿ ಆಗುತ್ತೆ ಅಂತ ಮಿಡಲ್ ಮ್ಯಾನ್ ಅನ್ನ ತೆಗಿತಾ ಬರ್ತಾ ಇದ್ದಾರೆ. ಆದ್ರೆ ಗ್ಲೋಬಲ್ ಗಾರ್ನರ್ ಸೆಲ್ಲರ್ ಮತ್ತೆ ಬೈಯರ್, ಕಸ್ಟಮರ್ ಮತ್ತೆ ವೆಂಡರ್ ಅಥವಾ ಬ್ರಾಂಡ್ಸ್ ಇವೆರಡರ ಮಧ್ಯೆ, ಯಾಕೆಂದ್ರೆ ಇಡೀ ಪ್ರಪಂಚದಲ್ಲಿ ಬಿಸ್ನೆಸ್ ನಡೀತಾ ಇರೋದು ಇವರಿಬ್ಬರ ಮಧ್ಯ. ಸೊ ಇವ್ರಿಗೆ ಬೇಕು ವೆಂಡರ್ಸ್ ಅಥವಾ ಬಿಸ್ನೆಸ್ ಬ್ರಾಂಡ್ಸ್ ಏನ್ ಬೇಕು? ದೇ ನೀಡ್ ಸೇಲ್. ಸೊ ಕಸ್ಟಮರ್ ಒಳ್ಳೆ ಪ್ರಾಡಕ್ಟ್ ಬೇಕು ವಿತ್ ಬೆನಿಫಿಟ್. ಸೊ ಇದನ್ನ ಮನಗಂಡಂತಹ ಗ್ಲೋಬಲ್ ಗಾರ್ನರ್ ಇವರಿಬ್ಬರ ಮಧ್ಯೆ ಒಂದು ಕೊಂಡಿಯಾಗಿ ಈ ಯುಪಾಸ್ ಅನ್ನ, ಸೇಲ್ಸ್ ಮ್ಯಾನ್ ಆಗಿ ಈ ಯುಪಾಸ್ ಒಂದು ಕೆಲಸವನ್ನ ಮಾಡುತ್ತೆ. ಸೊ ನಾವು ಏನಪ್ಪಾ ಯುಪಾಸ್ ಅಲ್ಲಿ ಕೆಲಸ ಮಾಡ್ತೀವಿ ಅಂತ ಕೇಳಿದ್ರೆ, ವಿ ಆರ್ ಜಸ್ಟ್ ಗಿವಿಂಗ್, ವಿ ಆರ್ ದ ಮಿಡಲ್ ಮ್ಯಾನ್ ಬಿಟ್ವೀನ್ ಬೈಯರ್ ಅಂಡ್ ಸೆಲ್ಲರ್. ಸೊ ಇಷ್ಟು ನಮ್ಮ ಒಂದು ಯುಪಾಸ್ ನ ಮೇನ್ ಕೆಲಸ ಏನು ಅಂತ ನೀವು ಕೇಳಿದ್ರೆ, ಇದ್ರ ಜೊತೆಲಿ ಯಾರೆಲ್ಲ ಬಿಸ್ನೆಸ್ ಅನ್ನ ಮಾಡ್ಬೋದು ಅಥವಾ ಏನು ಆಪರ್ಚುನಿಟೀಸ್, ಏನು ಹೊಸ ಕಾನ್ಸೆಪ್ಟ್ ಅನ್ನ ನಾವ್ ಏನ್ ಕೊಡ್ತಾ ಇದೀವಿ, ವಾಟ್ ಈಸ್ ದ ನ್ಯೂ ಕಾನ್ಸೆಪ್ಟ್ ಇನ್ ಗ್ಲೋಬಲ್ ಗಾರ್ನರ್ ಅಂತ ನೀವು ಕೇಳೋದಾದ್ರೆ,
ನೀವು ಯಾರಾದ್ರೂ ಹೊಸದಾಗಿ ಬಿಸ್ನೆಸ್ ಅನ್ನ ಪ್ರಾರಂಭ ಮಾಡಬೇಕು ಅಂತ ನೀವು ಅನ್ಕೊಂಡಿದ್ರೆ, ಸೊ ಖಂಡಿತವಾಗಿಯೂ ದಿಸ್ ಇಸ್ ದ ರೈಟ್ ಪ್ಲಾಟ್ಫಾರ್ಮ್ ಫಾರ್ ಯು ಟು ಸ್ಟಾರ್ಟ್ ಎ ನ್ಯೂ ಬಿಸ್ನೆಸ್. ಹೊಸ ಒಂದು ಬಿಸ್ನೆಸ್ ಅನ್ನ, ಹೊಸ ಒಂದು ಉದ್ಯಮವನ್ನ ಪ್ರಾರಂಭ ಮಾಡಬೇಕು ಅಂತ ಇದ್ರೆ ಖಂಡಿತ ದಿಸ್ ಇಸ್ ದ ರೈಟ್ ಪ್ಲಾಟ್ಫಾರ್ಮ್ ಫಾರ್ ಯು. ನಿಮ್ಮ ಇರುವಂತಹ ಬಿಸ್ನೆಸ್ ಅಲ್ಲಿ ನಿಮ್ಗೆ ಹೆಚ್ಚು ಲಾಭ ಬೇಕು, ಇನ್ನು ಹೆಚ್ಚಿನ ನಾನು ಲಾಭವನ್ನ ಮಾಡಬೇಕು ಅಂದ್ರೆ ಡೆಫಿನೆಟ್ಲಿ ದಿಸ್ ಇಸ್ ದ ರೈಟ್ ಪ್ಲಾಟ್ಫಾರ್ಮ್. ನಿಮ್ಮ ಬಿಸ್ನೆಸ್ ಅನ್ನ ಇನ್ನು ಹೆಚ್ಚಿನದಾಗಿ ಅಥವಾ ದೊಡ್ಡ ಮಟ್ಟಕ್ಕೆ ತಗೊಂಡೋಗ್ಬೇಕು ಅಂದ್ರೆ ನೀವು ಈ ಒಂದು ಗ್ಲೋಬಲ್ ಗಾರ್ನರ್ ನ ಯುಪಾಸ್ ಫ್ರಾಂಚೈಸಿಯನ್ನ ತಗೋಬಹುದು. ಅಥವಾ ಈ ಒಂದು ಅಷ್ಟೇ ಅಲ್ಲದೆ ಬೇರೆ ಬೇರೆ ಅವ್ರಿಗೂ ಕೂಡ ಈ ಒಂದು ಅರ್ನಿಂಗ್ ಆಪರ್ಚುನಿಟಿಯನ್ನ ಕೊಡಬೇಕು, ಅಥವಾ ಬೇರೆ ಹೊಸ ಎಂಪ್ಲಾಯೀಸ್ ಅನ್ನ ತಗೊಂಡು ಅವ್ರಿಗೂ ಕೂಡ ಹೆಚ್ಚು ಹೆಚ್ಚು ಜನರಿಗೆ ಈ ಆಪರ್ಚುನಿಟಿಯನ್ನ ಕೊಡಬೇಕು ಅಂದ್ರೆ ಅದಕ್ಕೂ ಕೂಡ ಇಲ್ಲಿ ಅವಕಾಶ ಇದೆ. ಅದೆಲ್ಲರ ಜೊತೆಯಲ್ಲಿ ನೀವೇನಾದ್ರೂ ಬಿಸ್ನೆಸ್ ಅನ್ನ ಆಲ್ರೆಡಿ ಮಾಡ್ತಾ ಇದ್ರೆ, ದ ಬ್ಯೂಟಿ ಆಫ್ ದಿಸ್ ಯುಪಾಸ್ ಇಸ್, ನೀವು ಆಲ್ರೆಡಿ ಇಫ್ ಯು ಆರ್ ಡೂಯಿಂಗ್ ಅ ಬಿಸ್ನೆಸ್, ನಿಮ್ಮ ಎಕ್ಸಿಸ್ಟಿಂಗ್ ಬಿಸ್ನೆಸ್ ಅಲ್ಲಿ ಇರುವಂತಹ ಕಸ್ಟಮರ್ ಕಡೆಯಿಂದಾನೆ ಹೆಚ್ಚು ಲಾಭವನ್ನ ಗಳಿಸ್ಲಿಕ್ಕೆ ಒಂದು ಅದ್ಭುತವಾದಂತಹ ಅವಕಾಶವನ್ನ ನಾವಿಲ್ಲಿ ಕೊಡ್ತಾ ಇದ್ದೀವಿ. ಡೆಫಿನೆಟ್ಲಿ ಯು ವಿಲ್ ಗೆಟ್ ಮೋರ್ ಪ್ರಾಫಿಟ್ ವಿತ್ ಲೋಯರ್ ಇನ್ವೆಸ್ಟ್ಮೆಂಟ್. ಸೊ ಹಾಗಾದ್ರೆ ಏನ್ ಹೈಲೈಟ್ಸ್ ಈ ಗ್ಲೋಬಲ್ ಗಾರ್ನರ್ ಯುಪಾಸ್ ಅಂತ ನೀವು ಕೇಳಿದ್ರೆ, ಸೊ ಯು ಕ್ಯಾನ್ ಸೆಲ್ all the products and service of other vendors. Main cross selling ಅನ್ನ ಮಾಡಬಹುದು. ಯಾವ ರೀತಿ ಅಂದ್ರೆ, ಉದಾಹರಣೆಗೆ ನೀವೊಂದು ಮೊಬೈಲ್ ಶಾಪ್ ಅನ್ನ ಇಟ್ಕೊಂಡಿದ್ರೆ ನೀವು ಮೊಬೈಲ್ ಅನ್ನ ಅಷ್ಟೇ ಸೇಲ್ ಮಾಡ್ಲಿಕ್ಕೆ ಸಾಧ್ಯ. ನಿಮ್ಮ ಒಂದು ಮೊಬೈಲ್ ಶಾಪ್ ಅಲ್ಲಿ ಗ್ಲೋಬಲ್ ಗಾರ್ನರ್ದು ಒಂದು ಫ್ರಾಂಚೈಸಿಯನ್ನ ತಗೊಂಡ್ರೆ ನೀವು ಮೊಬೈಲ್ ಅಷ್ಟೇ ಅಲ್ಲದೆ ವಿತೌಟ್ ಮೇಂಟೈನಿಂಗ್ ಎನಿ ಇನ್ವೆಂಟ್ರಿ ನಿಮ್ಮ ಸುತ್ತಮುತ್ತ ಇರುವಂತ ಅನೇಕ ಜನರ ವೆಂಡರ್ ಗಳನ್ನ ಮಾಡಿ, ಅನೇಕ ಜನರ ಅಥವಾ ಅನೇಕ ಪ್ರಾಡಕ್ಟ್ ಗಳನ್ನ ನಿಮ್ಮ ಕಸ್ಟಮರ್ಗೆ ನೀವು ಸೇಲ್ ಮಾಡ್ಲಿಕ್ಕೆ ಒಂದು ಅವಕಾಶವನ್ನ ಗ್ಲೋಬಲ್ ಗಾರ್ನರ್ ಯುಪಾಸ್ ನಿಮ್ಗೆ ನೀಡುತ್ತೆ. ಅದರಿಂದ ನೀವು ಹೆಚ್ಚು ರೆವಿನ್ಯೂ ಅನ್ನ ಜನರೇಟ್ ಮಾಡಬಹುದು. ಇದೆಲ್ಲದಕ್ಕಿಂತ ಮುಖ್ಯವಾಗಿ ನಿಮ್ಮ ಒಂದು ಶಾಪ್ಗೆ ಬರುವಂತಹ ಪ್ರತಿ ಕಸ್ಟಮರ್ಗೆ ನೀವು ಗ್ಲೋಬಲ್ ಗಾರ್ನರ್ ಯುಪಾಸ್ ಅನ್ನ ತಗೊಂಡ್ರೆ, ನಿಮ್ಮ ಯುಪಾಸ್ ಅಲ್ಲಿ ಯೂಸ್ ಮಾಡುವಂತಹ ಅಥವಾ ನೀವು ಸೇಲ್ ಮಾಡುವಂತಹ ಪ್ರತಿ ಪ್ರಾಡಕ್ಟ್ಗೆ 100% ರಿವಾರ್ಡ್ ಅನ್ನ ನಾವು ಕೊಡ್ತೀವಿ. ಜೊತೆಯಲ್ಲಿ ಅವ್ರಿಗೆ 100% ಕ್ಯಾಶ್ ಬ್ಯಾಕ್ ಅನ್ನ ಕೂಡ, ನಮ್ಮ ಒಂದು ಸಿಸ್ಟಮೆಟಿಕ್ ಕ್ಯಾಶ್ ಬ್ಯಾಕ್ ಅನ್ನ ಅವ್ರು ಅರ್ಥ ಮಾಡ್ಕೊಂಡು ಅದನ್ನ ಮಾಡೋದಾದ್ರೆ ಅವ್ರಿಗೆ 100% ಕ್ಯಾಶ್ ಬ್ಯಾಕ್ ಅನ್ನ ಕೂಡ ಕೊಡ್ತೀವಿ. ಅಥವಾ ಅವ್ರಿಗೆ ಇನ್ಸ್ಟೆಂಟ್ ಆಗಿ ಬೇಕು ಅಂದ್ರೆ 2 to 10% ಅವ್ರಿಗೆ ಕ್ಯಾಶ್ ಬ್ಯಾಕ್ ಕೂಡ ಅಲ್ಲೇ ತಗೊಳ್ಳುವಂತಹ ಅವಕಾಶವನ್ನ ಕೂಡ ನಾವು ಕೊಡ್ತಾ ಇದ್ದೀವಿ. ಸೊ ಅದ್ರ ಬಗ್ಗೆ ನೀವು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಅದೆಲ್ಲ ಸಿಸ್ಟಮ್ ಅಲ್ಲಿ ಬಂದಿರುತ್ತೆ. ನಿಮ್ಮ ಕಸ್ಟಮರ್ ಅದರದ್ದು ಡಾಟಾವನ್ನ ನೀವು ಮೇಂಟೈನ್ ಮಾಡೋ ಅವಶ್ಯಕತೆ ಇಲ್ಲ, ಬಿಕಾಸ್ ಇಟ್ ಇಸ್ ಅ ಡಿಜಿಟಲ್ ಬಿಸ್ನೆಸ್ ಆಗಿರೋದ್ರಿಂದ ಎಲ್ಲಾ ಮೇಂಟೈನ್ ಅನ್ನ ಅದೇ ಮಾಡತ್ತೆ. ಸೊ ಅದ್ರ ಜೊತೆಯಲ್ಲಿ ಸೊ ನಿಮ್ಮ ಒಂದು ಕಸ್ಟಮರ್ ಬೇಸ್ ಅನ್ನ, ಯಾಕೆಂದ್ರೆ ನೀವು ಕೊಡುವಂತ ಎಲ್ಲಾ ಪ್ರಾಡಕ್ಟ್ ಗಳಿಗೂ ಕೂಡ 100% ಕ್ಯಾಶ್ ಬ್ಯಾಕ್ ಕೊಡುವಂತಹ ಆಪ್ಷನ್ ಅನ್ನ ನೀವು ಇಟ್ಟಾಗ ಖಂಡಿತವಾಗಿಯೂ ನಿಮ್ಮ ಶಾಪ್ಗೆ ಹೆಚ್ಚು ಹೆಚ್ಚು ಕಸ್ಟಮರ್ ಬರ್ಲಿಕ್ಕೆ ಶುರುವಾಗ್ತಾರೆ. ಮ್ಯಾಕ್ಸಿಮಮ್ ಕಸ್ಟಮರ್ಸ್ ಬಂದಾಗ ಮ್ಯಾಕ್ಸಿಮಮ್ ಬಿಸ್ನೆಸ್ ಆಗೇ ಆಗುತ್ತೆ. ಆಟೋಮೆಟಿಕ್ ಆಗಿ ಯು ವಿಲ್ ಇನ್ಕ್ರೀಸ್ ಯುವರ್ ಸೇಲ್ಸ್. ಅದರ ಜೊತೆಯಲ್ಲಿ ನೋ ಇನ್ವೆಂಟ್ರಿ ಅಥವಾ ಪರ್ಚೇಸ್ ಕಾಸ್ಟ್. ಯಾಕೆಂದ್ರೆ ನೀವು ಎಲ್ಲಾ ಇಲ್ಲಿರುವಂತ 20 ಕೋಟಿ ಪ್ರಾಡಕ್ಟ್ ಅನ್ನ ಸ್ಟಾಕ್ ಇಡಬೇಕು ಅನ್ನೋ ಅವಶ್ಯಕತೆ ಇಲ್ಲ, ಯಾಕೆಂದ್ರೆ ಇದು ಡಿಜಿಟಲ್ ಆಗಿರೋದ್ರಿಂದ. ಸೊ ನೀವು ಅಷ್ಟು ಪ್ರಾಡಕ್ಟ್ ಅನ್ನ ಸೇಲ್ ಮಾಡ್ಲಿಕ್ಕೆ ನಿಮ್ಗೆ ಅವಕಾಶ ಸಿಗುತ್ತೆ. ಜೊತೆಯಲ್ಲಿ ನೀವು ಅದನ್ನ ಯಾವುದೇ ರೀತಿಯಾದಂತಹ ಇನ್ವೆಂಟ್ರಿಯನ್ನ ಇಡಬೇಕಾಗಿಲ್ಲ, ಅಥವಾ ಒಂದು ಕಾಸ್ಟ್ ಏನು ಪರ್ಚೇಸ್ ಮಾಡ್ಬೇಕಾಗಿಲ್ಲ. ಬೆಳಗ್ಗೆ ಎದ್ದು ಮಾರ್ಕೆಟ್ಗೆ ಹೋಗಿ ಕೊಂಡ್ಕೊಂಡ್ ಬಂದು ಅಂಗಡಿಲಿ ಇಡಬೇಕು ಅಂತ ಇಲ್ಲ, ಅಥವಾ ಹೋಲ್ಸೇಲರ್ ಕಾಲ್ ಮಾಡಿ ಸ್ಟಾಕ್ ಮುಗ್ದೋಗಿದೆ ಅಂತ ಹೇಳುವಂತ ಅವಶ್ಯಕತೆಗಳಿಲ್ಲ. ಸೊ ಅದೆಲ್ಲವನ್ನ ಇಲ್ಲದೆ ಇರೋ ಹಾಗೆ ನಾವು ಒಂದು ಈ ಸಿಸ್ಟಮ್ ಅನ್ನ ಬಿಲ್ಡ್ ಮಾಡಿದೀವಿ. ದ ಮೇನ್ ಥಿಂಗ್ ಏನಂದ್ರೆ, ನಿಮಗೆ ಯಾವುದೇ ಪ್ರಾಡಕ್ಟ್ ಗಳಿಗೆ ಇನ್ವೆಸ್ಟ್ ಅನ್ನ ಮಾಡಿದೆ ಯು ವಿಲ್ ಗೆಟ್ ವೆರಿ ಗುಡ್ ಕಮಿಷನ್ ಫ್ರಮ್ 0.3% to 40%. ಸೊ ಡಿಪೆಂಡ್ ಅಪಾನ್ ದ ಪ್ರಾಡಕ್ಟ್. ಈಗ ಎಕ್ಸಾಂಪಲ್, ನಿಮ್ಮ ಒಂದು ಕಸ್ಟಮರ್ ಎಲೆಕ್ಟ್ರಿಸಿಟಿ ಬಿಲ್ ಅನ್ನ ಕಟ್ತಾ ಇದ್ದಾರೆ, ಆ ಎಲೆಕ್ಟ್ರಿಸಿಟಿ ಬಿಲ್ ಅನ್ನ ನಿಮ್ಮ ಮುಖಾಂತರ ಈ ಒಂದು ಫ್ರಾಂಚೈಸಿ ಮೂಲಕ ಕಟ್ಟಿದ್ರೆ ಅವ್ರಿಗೆ 0.3% ಕಮಿಷನ್ ಸಿಗ್ಬಹುದು. ಅಥವಾ ಮೊಬೈಲ್ ರೀಚಾರ್ಜ್ ಮಾಡುವಂತಹ ಒಂದು ಫೆಸಿಲಿಟಿಯನ್ನ ನಾವು ಕೊಡ್ತೀವಿ. ಅದೇ ರೀತಿಯಾಗಿ ಬೇರೆ ಬೇರೆ ಪ್ರಾಡಕ್ಟ್
ಈಗ ಐ ಎಂಡ್ ಪ್ರಾಡಕ್ಟ್ ಅಥವಾ VLCC ಇರ್ಬೋದು ಅಥವಾ ಹಾರೋ ಇರ್ಬೋದು, ಆತರ ಬೇರೆ ಬೇರೆ ಶೋರೂಮ್ ಶಾಪರ್ ಸ್ಟಾಫ್ ಇರ್ಬೋದು, ಯಾವುದೇ ಒಂದು ಪ್ರಾಡಕ್ಟ್ ಅನ್ನ ಅವ್ರು ನಿಮ್ ಕಡೆಯಿಂದ ಬೈ ಮಾಡಿದಾಗ ಯು ವಿಲ್ ಗೆಟ್ ಮೋರ್ ಕಮಿಷನ್. ಅಪ್ರಾಕ್ಸಿಮೇಟ್ ಆಗಿ ನಾವು ತಗೊಂಡ್ರು ಕೂಡ 3 to 5% ಕಮಿಷನ್ ನ ಆಸ್ ಎ ಯುಪಾಸ್ ಓನರ್ ನಿಮ್ಗೆ ಸಿಗುತ್ತೆ. ಇದೆಲ್ಲದಕ್ಕಿಂತ ಬ್ಯೂಟಿ ಆಫ್ ದಿಸ್ ಪ್ರಾಡಕ್ಟ್ ಏನಪ್ಪಾ ಅಂತ ಹೇಳಿದ್ರೆ, ನೀವು ಯಾವ ಕಸ್ಟಮರ್ ಅನ್ನ, ನಿಮ್ಮಲ್ಲಿ ಇರುವಂತಹ ಕಸ್ಟಮರ್ಸ್ ಇರ್ಬೋದು ಅಥವಾ ಹೊಸ ಕಸ್ಟಮರ್ ಅನ್ನ ನೀವು ಗ್ಲೋಬಲ್ ಗಾರ್ನರ್ ಯೂಸರ್ ಆಗಿ ಕನ್ವರ್ಟ್ ಮಾಡಿದ್ರೆ, ಆ ಗ್ಲೋಬಲ್ ಗಾರ್ನರ್ ಯೂಸರ್ಗೆ ನಾನು ಆಲ್ರೆಡಿ ಹೇಳಿದೆ 100% ಕ್ಯಾಶ್ ಬ್ಯಾಕ್ ಸಿಗುತ್ತೆ ಅಂತ ಹೇಳಿ. ಆ 100% ಕ್ಯಾಶ್ ಬ್ಯಾಕ್ ಅಲ್ಲಿ ವಾಟ್ ಎವರ್ ದೇ ಆರ್ ಗೆಟಿಂಗ್ ಆಸ್ ಅ ಕ್ಯಾಶ್ ಬ್ಯಾಕ್ ಆಸ್ ಅ ಯೂಸರ್, ಸೊ ಯು ವಿಲ್ ಬಿ ಗೆಟಿಂಗ್ 10% ಔಟ್ ಆಫ್ ದಟ್. ಯಾರಾದ್ರೂ ನಿಮ್ಮ ಒಂದು ಕಸ್ಟಮರ್ 1,000 ಕ್ಯಾಶ್ ಬ್ಯಾಕ್ ಅನ್ನ ತಗೊಂಡ್ರೆ, ಆ 1,000ದಲ್ಲಿ 100 ರೂಪೀಸ್ ವಿಲ್ ಕಮ್ ಟು ಯು. ಇದು ಲೈಫ್ ಟೈಮ್. ಇದಕ್ಕೆ ಮತ್ತ ಅವ್ರು ನಿಮ್ಮ ಹತ್ರನೇ ಶಾಪ್ ಮಾಡಿರ್ಬೇಕು ಅಂತ ಏನಿಲ್ಲ. ಬೇರೆ ಅವರು ನಿಮ್ಮ ಅಂಗಡಿ ಅಲ್ಲದೆ ನಮ್ಮ ಆಪ್ ಅಲ್ಲಿ ಇರುವ ಇತರ ಯಾವುದೇ ಅಂಗಡಿಯಲ್ಲಿ ಅವರು ಶಾಪಿಂಗ್ ಅನ್ನ ಮಾಡಿ ಆಪ್ ಅಲ್ಲಿ ಒಂದ್ಸರಿ ನಿಮ್ಮ ಥ್ರೂನಲ್ಲಿ ಅದು ಕಸ್ಟಮರ್ ಆಗಿ ಯೂಸರ್ ಆಗಿ ಅವ್ರು ಎಲ್ಲೇ ಶಾಪಿಂಗ್ ಅನ್ನ ಮಾಡಿದ್ರು ಕೂಡ ಅವ್ರಿಗೆ ನಿಮ್ಗೆ 10% ರೆಫರಲ್ ಕಮಿಷನ್ ಸಿಗುತ್ತೆ. ಜೊತೆಯಲ್ಲಿ ಫ್ರೀ ಲಿಸ್ಟಿಂಗ್ ವಿತ್ GG ಯೂಸರ್ ಆಪ್ ಅಂಡ್ ವೆಬ್ಸೈಟ್. ಸೊ ನಿಮ್ಮ ಯುಪಾಸ್ ಫ್ರೀ ಲಿಸ್ಟಿಂಗ್ ಆಗಿರುತ್ತೆ. ಸೊ ನಮ್ಮ ಆಪ್ ಡೌನ್ಲೋಡ್ ಆಗಿರುವಂತಹ ಯಾವ ಕಸ್ಟಮರ್ ಅಥವಾ ಯಾವುದೇ ಯೂಸರ್, ಯಾವುದೇ ವೆಂಡರ್ ಆದ್ರೂ ಕೂಡ ನಿಮ್ಮ ಒಂದು ಯುಪಾಸ್ ಓನರ್ ಆಗಿದ್ರೆ ನಿಮಗೆ ಆ ಒಂದು ಫ್ರೀ ಲಿಸ್ಟಿಂಗ್ ಅನ್ನ ಕೊಡ್ತೀವಿ. ಸೊ ಜೊತೆಯಲ್ಲಿ ನಿಮ್ಗೆ ಯಾವುದೇ ರೀತಿಯಾದಂತಹ ಕಸ್ಟಮರ್ ಬೈ ಮಾಡದೆ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ನಾನು ಆವಾಗ್ಲೇ ಹೇಳ್ದಾಗೆ ನೀವೊಂದು ಮೊಬೈಲ್ ಅಂಗಡಿಯಲ್ಲಿ, ಈಗ ಯೂಶಲಿ ಮೊಬೈಲ್ ಅಂಗಡಿ ಇವತ್ತು ಮೊಬೈಲ್ ಸೇಲ್ ತುಂಬಾ ಕಾಂಪಿಟೇಷನ್ ಆಗಿದೆ. ಯೂಶಲಿ ಜನ ಏನ್ ಮಾಡ್ತಾರೆ, ಆ ಫಿಸಿಕಲ್ ಟಚ್ಗೋಸ್ಕರ ಯಾವುದೇ ಎಲೆಕ್ಟ್ರಾನಿಕ್ ಐಟಮ್ಸ್ ಬೇಕು ಅಂದ್ರೆ ಆ ಫಿಸಿಕಲ್ ಟಚ್ಗೋಸ್ಕರ ಏನ್ ಮಾಡ್ತಾರೆ, ನಿಮ್ ಅಂಗಡಿಗೆ ಬರ್ತಾರೆ, ರೇಟ್ ಕೇಳ್ತಾರೆ, ಅದನ್ನ ನೋಡಿ ಕೊನೆಗೆ ಅಮೆಝಾನ್ ಅಲ್ಲೋ, ಫ್ಲಿಪ್ಕಾರ್ಟ್ ಅಲ್ಲೋ, ಕ್ರೋಮಾದಲ್ಲೋ, ಬಿಗ್ ಬಜಾರ್ ಅಲ್ಲೋ ಆತರ ಎಲ್ಲಾದ್ರೂ ಹೋಗಿ ನೀವು ಕಡಿಮೆ ರೇಟ್ ಇದೆ ಅಂತ ಅಲ್ಲಿ ಬೈ ಮಾಡ್ತಾರೆ. ಸೊ ಆ ರೀತಿ ನೀವು ಯಾವುದೇ ಕಸ್ಟಮರ್ ಅನ್ನ ಲೂಸ್ ಮಾಡ್ಕೊಳ್ಳೋಂತ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ನೀವು ಈ ಯುಪಾಸ್ ಫ್ರಾಂಚೈಸಿಯನ್ನ ತಗೊಂಡ್ರೆ, ಸೊ ಇಲ್ಲಿ ನಮ್ಮ 126 ಆನ್ಲೈನ್ ವೆಬ್ಸೈಟ್ಸ್ ಕೂಡ ನಮ್ ಜೊತೆ ವೆಂಡರ್ ಆಗಿದ್ದಾರೆ. ಆ 126 ಆನ್ಲೈನ್ ವೆಬ್ಸೈಟ್ಸ್ ಅಲ್ಲಿ ಇರುವಂತ ಪ್ರಾಡಕ್ಟ್ ಅನ್ನ, ಎಕ್ಸಾಂಪಲ್ ಅಮೆಝಾನ್, ಫ್ಲಿಪ್ಕಾರ್ಟ್, 1MD, ಮಿಂತ್ರಾ, ಅಲ್ಲಿರುವಂತ ಯಾವುದೇ ಪ್ರಾಡಕ್ಟ್ ಅನ್ ಬೇಕಾದ್ರೂ ನೀವು ನಿಮ್ಮ ಕಸ್ಟಮರ್ಗೆ ವಿತೌಟ್ ಇನ್ವೆಸ್ಟಿಂಗ್ ಎನಿಥಿಂಗ್, ನೀವೇನು ಇನ್ವೆಸ್ಟ್ ಮಾಡದೆ ಆ ಪ್ರಾಡಕ್ಟ್ ಅನ್ನ ಸೇಲ್ ಮಾಡಿ ನೀವು ಕಮಿಷನ್ ಅನ್ನ ತಗೋಬಹುದು. ನಾನು ನೆಕ್ಸ್ಟ್ ಸ್ಲೈಡ್ ಅಲ್ಲಿ ತೋರಿಸ್ತೀನಿ ಯಾವ ಯಾವ ಪ್ರಾಡಕ್ಟ್ ಎಷ್ಟೆಷ್ಟು ಸೇಲ್ ಇದೆ ಅಂತ ಹೇಳಿ. ಜೊತೆಯಲ್ಲಿ ಒಂದು ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ, ನೀವು ಯಾವುದೇ ಬಿಸ್ನೆಸ್ ಮಾಡ್ಬೇಕು ಅಂದ್ರೆ ಯು ನೀಡ್ ಒಂದು ಲೊಕೇಶನ್. ಇದಕ್ಕೆ ನೀವು ಎಲ್ಲೇ ಒಂದು ಲೊಕೇಶನ್ ಅಥವಾ ಒಂದು ಅಂಗಡಿ ತಗೋಬೇಕು, ಒಂದು ಜಾಗ ನೋಡಬೇಕು, ಅದಕ್ಕೆ ಬಾಡಿಗೆ ಕೊಡಬೇಕು, ಕರೆಂಟ್ ಬಿಲ್ ಕಟ್ಟಬೇಕು, ಅದು ಯಾವ ಏನು ಇಲ್ಲ. ಸೊ 20 ಕೋಟಿ ಪ್ರಾಡಕ್ಟ್ ಅನ್ನ ನೀವು ನಿಮ್ಮ ಮೊಬೈಲ್ ಅಲ್ಲೇ ಸೇಲ್ ಮಾಡಬಹುದು. ನೀವು ಒಂದು ಇಂಟರ್ನೆಟ್ ಕನೆಕ್ಟಿಂಗ್ ಇರುವಂತಹ ಒಂದು ಆಂಡ್ರಾಯ್ಡ್ ಮೊಬೈಲ್ ಇದ್ರೆ ಅದರಲ್ಲೇ ನಿಮ್ಮ ಒಂದು ಈ ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡಿ ನೀವು ಅಲ್ಲಿಂದಾನೇ ಬಿಸ್ನೆಸ್ ಅನ್ನ ಮಾಡಬಹುದು. ಜೊತೆಯಲ್ಲಿ ನೀವು ಒಂದು ಗ್ರಾಸರಿ ಶಾಪ್ ಅನ್ನ ಮಾಡಿದ್ರೆ ಆ ಲೊಕೇಶನ್ಗೆ ಅಷ್ಟೇ ನೀವು ಬಿಸ್ನೆಸ್ ಅನ್ನ ಮಾಡ್ಲಿಕ್ಕೆ ಸಾಧ್ಯ. ಈ ಒಂದು ಫ್ರಾಂಚೈಸಿನ ತಗೊಂಡ್ರೆ ಇಡೀ ಇಂಡಿಯಾದಲ್ಲಿ ನೀವು ಎಲ್ಲಿ ಬೇಕಿದ್ರು ಕೂಡ ನೀವು ಬಿಸ್ನೆಸ್ ಅನ್ನ ಮಾಡ್ಲಿಕ್ಕೆ ಒಂದು ಆಪರ್ಚುನಿಟಿ ಗ್ಲೋಬಲ್ ಗಾರ್ನರ್ ನಿಮ್ಗೆ ಕೊಡುತ್ತೆ. ಸೊ ಅದಕ್ಕೆ ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಖಂಡಿತ ಇವತ್ತು ಯಾರು ನಿಮ್ಗೆ ಇನ್ವೈಟ್ ಮಾಡಿದ್ದಾರೆ ಅವರನ್ನ ನೀವು ಕೇಳಿದ್ರೆ ನಿಮ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ. ಅಂದ್ರೆ ಪ್ರತಿ ಯುಪಾಸ್ ಇನ್ನೊಂದು ಬೆನಿಫಿಟ್ ಏನಪ್ಪಾ ಅಂತ ಹೇಳಿದ್ರೆ, ಸೊ ಯುಪಾಸ್ ಇಂದ ಯಾವುದೇ ಪ್ರಾಡಕ್ಟ್ ಅನ್ನ ನಿಮ್ಮ ಯೂಸರ್ ಪರ್ಚೇಸ್ ಮಾಡಿದ್ರೆ ಅವ್ರಿಗೆ ಯಾವುದೇ ರೀತಿಯಾದಂತ ಎಕ್ಸ್ಟ್ರಾ ಚಾರ್ಜಸ್ ಬರಲ್ಲ, ಎಕ್ಸೆಪ್ಟ್ ಇನ್ ಬಿಲ್ ಪೇಮೆಂಟ್. ಸೊ ವೇವರ್ ಇವನ್ ಗೇಟ್ ವೇ ಚಾರ್ಜಸ್, ಏನ್ ಪೇಮೆಂಟ್ ಗೇಟ್ ವೇ ಚಾರ್ಜಸ್ ಇರುತ್ತೆ, ಆ ಪೇಮೆಂಟ್ ಗೇಟ್ ವೇ ಚಾರ್ಜಸ್ ಅವ್ರಿಗೆ ಬರೋದಿಲ್ಲ. ಹಾಗಾದ್ರೆ ಸೊ ನಾನಿಲ್ಲಿ ನಿಮ್ಗೆ ಯುಪಾಸ್ ಏನೇನ್ ಬೆನಿಫಿಟ್ ಅಥವಾ ಏನ್ ಯುಪಾಸ್ ಅಂದ್ರೆ ಏನು ಅನ್ನೋದನ್ನ ಹೇಳಿದೆ. ಸೊ ಜಸ್ಟ್ ಒಂದು ಉದಾಹರಣೆಗೆ ಹೇಳ್ಬೇಕು ಅಂತ ಹೇಳಿದ್ರೆ, ನೀವೇ ಥಿಂಕ್ ಮಾಡಿ, ಬೈ ಚಾನ್ಸ್ ನೀವು ಈಗ ಹೊಸದಾಗಿ ಬಿಸ್ನೆಸ್ ಅನ್ನ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಿದ್ದೀರಾ ಅನ್ಕೊಂಡ್ರೆ, ಖಂಡಿತ ನೀವು ಯಾವ ಬಿಸ್ನೆಸ್ ಅನ್ನ ಮಾಡ್ಲಿಕ್ಕೆ ಶುರು ಮಾಡಿದೀರಾ, ನಿಮ್ಗೆ ಯಾವ ರೀತಿಯ ಕಸ್ಟಮರ್ಸ್ ಬೇಕು, ಅಥವಾ ನಿಮ್ಮ ಹತ್ರ ಯಾವ ರೀತಿ ಕಸ್ಟಮರ್ ಇದ್ದಾರೆ, ಅಥವಾ ನೀವು ಆಲ್ರೆಡಿ ಬಿಸ್ನೆಸ್ ಅನ್ನ ಮಾಡ್ತಾ ಇದ್ರೆ ನಿಮ್ಮ ಹತ್ರ ಎಷ್ಟು ಕಸ್ಟಮರ್ ಇದ್ದಾರೆ, ಮತ್ತೆ ಆ ಕಸ್ಟಮರ್ ಏನೆಲ್ಲ ಯೂಸ್ ಮಾಡ್ತಾರೆ. ಯಾಕಂದ್ರೆ ನೀವು ಒಂದು ಕ್ಲಾತ್ ಶಾಪ್ ಅನ್ನ ಹೊಂದಿದ್ರೆ ನೀವು ಬಟ್ಟೆಗಳನ್ನಷ್ಟೇ ನಿಮ್ಮ ಕಸ್ಟಮರ್ ಮಾರ್ತಾ ಇದ್ದೀರಾ, ಅಥವಾ ನೀವು ಇನ್ಶೂರೆನ್ಸ್ ಏಜೆಂಟ್ ಆಗಿದ್ರೆ ನೀವು ನಿಮ್ ಕಸ್ಟಮರ್ ಹತ್ರ 500 ರಿಂದ 1000 ಜನ ಕಸ್ಟಮರ್ ಇದ್ದಾರೆ ನಿಮ್ಗೆ ಆಲ್ರೆಡಿ, ಅವರಿಗೆ ನೀವು ಕೇವಲ ಇನ್ಶೂರೆನ್ಸ್ ಅನ್ನ ಮಾತ್ರ ಸೇಲ್ ಮಾಡ್ತಾ ಇದ್ದೀರಾ. ಅಥವಾ ನೀವು ಬಸ್ ಅಥವಾ ಫ್ಲೈಟ್ ಬುಕಿಂಗ್ ಏಜೆಂಟ್ ಆಗಿದ್ರೆ ನೀವು ಅವರಿಗೆ
ಬರೀ ಬಸ್ ಅಥವಾ ಫ್ಲೈಟ್ ಬುಕಿಂಗ್ ಅನ್ನ ಮಾತ್ರ ಮಾಡ್ಕೊಡ್ತಾ ಇದ್ದೀರಾ. ಸೊ ಇಲ್ಲಿ ನಿಮ್ಮ ಕಸ್ಟಮರ್ ಬೇರೆ ಏನೆಲ್ಲ ದಿನನಿತ್ಯ ಖರ್ಚು ಮಾಡ್ತಾರೆ. ನಮ್ಮ ಗ್ಲೋಬಲ್ ಗಾರ್ನರ್ ನ ಮುಖ್ಯ ಉದ್ದೇಶ ಕಸ್ಟಮರ್ಗೆ ಅಂದ್ರೆ ಯೂಸರ್ಸ್ಗೆ ಹೆಚ್ಚಿನ ಬೆನಿಫಿಟ್ ಅನ್ನ ಕೊಡ್ತಾ ಇದ್ದೀವಿ. ಯೂಸರ್ಸ್ ಏನಪ್ಪಾ ಅಂತ ಹೇಳಿದ್ರೆ, ಯೂಸರ್ ಇಟ್ ಇಸ್ ಟೋಟಲಿ ಫ್ರೀ. ಅವ್ರು ಯಾರು ಬೇಕಾದ್ರೂ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಂಡು ಅವರಿಗೆ ದಿನನಿತ್ಯ ಬೇಕಾಗುವಂತಹ ಸಾಮಾನುಗಳನ್ನ ಅವರು ಈ ಒಂದು ಗ್ಲೋಬಲ್ ಗಾರ್ನರ್ ನ ಮೂಲಕ ಖರೀದಿ ಮಾಡಬಹುದು. ಅವರು ಖರೀದಿ ಮಾಡಿದ್ದೇ ಆದಲ್ಲಿ ಅವ್ರಿಗೆ 100% ಕ್ಯಾಶ್ ಬ್ಯಾಕ್ ಅನ್ನ ನಾವು ತಗೊಳ್ಳಿಕ್ಕೆ ಒಂದು ಸಿಸ್ಟಮೆಟಿಕ್ ಕ್ಯಾಶ್ ಬ್ಯಾಕ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದೀವಿ. ಅದ್ರ ಮೂಲಕ ಅವರು 100% ಕ್ಯಾಶ್ ಬ್ಯಾಕ್ ಅನ್ನ ತಗೋಬಹುದು. ಆವಾಗ ಯಾವ ಕಸ್ಟಮರ್ ಕೂಡ ಬೇಡ ಅಂತ ಹೇಳೋದಿಲ್ಲ. ಹಾಗಾದ್ರೆ ಯಾವ ರೀತಿ ಕಸ್ಟಮರು ಅಂತ ನೀವೇನಾದ್ರೂ ಯೋಚನೆ ಮಾಡಿದ್ರೆ, ಸೊ ಯಾವ ಕಸ್ಟಮರ್, ಅಯ್ಯೋ ನಾವು ಮೋಸ್ಟ್ಲಿ ದೊಡ್ಡ ದೊಡ್ಡ ಕಸ್ಟಮರ್ ಇರ್ಬೋದು, ಅಥವಾ ಎಲ್ಲೋ ಶಾಪರ್ ಸ್ಟಾಪ್ ಅಥವಾ ಬಿಗ್ ಬಜಾರ್ ಹೋಗುವಂತ ಕಸ್ಟಮರ್ ಇರ್ಬೇಕು ಅಂತ ಏನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಯಾವುದೇ ಕಸ್ಟಮರ್ ಗ್ರಾಸರಿಯನ್ನ ಯೂಸ್ ಮಾಡುವಂತಹ ಪ್ರತಿಯೊಂದು ಯೂಸರ್ ಕೂಡ ನಿಮ್ಮ ಕಸ್ಟಮರ್ ಆಗ್ಬೋದು. ಯು ಪಾಸ್ಗೆ ಕಾರ್ ಸರ್ವಿಸ್, ಸೊ ಇವೆಲ್ಲ ಮಿನಿಮಮ್, ಯಾಕಂದ್ರೆ ಮಂತ್ಲಿ ಒಂದು ಮನೆಗೆ ಬೇಕಾಗುವಂತಹ ಮಿನಿಮಮ್ ಎಕ್ಸ್ಪೆಂಡಿಚರ್ಸ್ ಇದು. ಸೊ ಮೆಡಿಸನ್ ಇರ್ಬೋದು, ಕ್ಲಾತಿಂಗ್ ಇರ್ಬೋದು, ಟ್ರಾವೆಲ್, ಜಿಮ್, ಅಥವಾ ಯಾವುದು ನಿಮ್ಗೆ ದಿನನಿತ್ಯ ಬಳಸುವಂತಹ ಗ್ರಾಸರಿ ಇರ್ಬೋದು, ಫೋನ್ ಬಿಲ್ ಇರ್ಬೋದು, ಎಲೆಕ್ಟ್ರಿಸಿಟಿ ಬಿಲ್ ಇರ್ಬೋದು. ಸೊ ಈ ರೀತಿ 20,000 ರೂಪಾಯಿ ಖರ್ಚು ಮಾಡುವಂತಹ ಅಥವಾ 10,000 ರೂಪಾಯಿ ಖರ್ಚು ಮಾಡಿದ್ರು ಪರವಾಗಿಲ್ಲ, ಅಟ್ಲೀಸ್ಟ್ 20,000 ರೂಪಾಯಿ ಖಂಡಿತ ಎಲ್ಲರೂ ಕೂಡ ನಾವು ಈ ರೀತಿಯ ಮೇನ್ ಬೇಕು ಅಂದ ಒಂದು ದಿನನಿತ್ಯದ ಖರ್ಚುಗಳಲ್ಲಿ ನಾವು ಮಾಡೇ ಮಾಡ್ತೀವಿ. ಅದೇ ರೀತಿಯಾಗಿ ಡೆಫಿನೆಟ್ಲಿ ಫಾರ್ ಎವ್ರಿ ಇಯರ್ ನಮ್ದು ಎಲ್ರದ್ದು ಕೂಡ ಬೇರೆ ಬೇರೆ ರೀತಿಯ ಎಕ್ಸ್ಪೆಂಡಿಚರ್ ಇರುತ್ತೆ. ನಾವು ಕುತ್ಕೊಂಡು ಲೆಕ್ಕ ಹಾಕಿದ್ರು ಕೂಡ ಮೋಸ್ಟ್ಲಿ 5,000 to 10,000 ರೂಪಾಯಿ ಮನೆಗೆ ಗ್ರಾಸರಿಯನ್ನ ತರ್ತೀವಿ. 3,000 to 4,000 ರೂಪಾಯಿ ಎಲೆಕ್ಟ್ರಿಸಿಟಿ ಬಿಲ್ ಇರ್ಬೋದು, ಅಥವಾ ಫೋನ್ ಬಿಲ್ ಇರ್ಬೋದು, DTH ಬಿಲ್ ಇರ್ಬೋದು ಕಟ್ತಾ ಇರ್ತೀವಿ. ಸೊ ಒಂದು 20,000 to 30,000 ರೂಪಾಯಿ ಇನ್ಶೂರೆನ್ಸ್ ಗೆ ಖರ್ಚು ಮಾಡ್ತೀವಿ ಮಿನಿಮಮ್ ಅಂತ ಹೇಳಿದ್ರು. ಕಾರ್ ಸರ್ವಿಸ್ ಇರ್ಬೋದು, ಅಥವಾ ಕಾರ್ ಇನ್ಶೂರೆನ್ಸ್ ಇರ್ಬೋದು, ಹೆಲ್ತ್ ಇನ್ಶೂರೆನ್ಸ್ ಇರ್ಬೋದು, ಅಥವಾ ನಾವು ಟ್ರಾವೆಲ್ ಮಾಡುವಾಗ ಯೂಸ್ ಮಾಡುವಂತಹ ಫ್ಲೈಟ್ ಟಿಕೆಟ್ಸ್ ಇರ್ಬೋದು. ಸೊ ಈ ಎಲ್ಲವನ್ನ ಪ್ರತಿ ಒಬ್ರು ಕೂಡ ಖರ್ಚು ಮಾಡೇ ಮಾಡ್ತಾರೆ. ಅಪ್ರಾಕ್ಸಿಮೇಟ್ ಆಗಿ ನಾವು ಈ ರೀತಿಯ ಖರ್ಚುಗಳನ್ನ ತಗೊಂಡ್ರು ಕೂಡ ಬ್ಯಾಂಗ್ಳೂರ್ ಅಂತ ಸಿಟಿಯಲ್ಲಿ ಒಂದು ಫ್ಯಾಮಿಲಿಗೆ ಮಿನಿಮಮ್ ಅಂದ್ರೆ 40,000 to 45,000 ರೂಪಾಯಿ ಖರ್ಚು ಬಂದೇ ಬರುತ್ತೆ ಅಪ್ರಾಕ್ಸಿಮೇಟ್ ಆಗಿ. ಸೊ ನಿಮ್ಮ ಎಲ್ಲಾ ಕಸ್ಟಮರ್ ಕೂಡ, ಅಥವಾ ನೀವು ಮಾಡುವಂತ ಪ್ರತಿಯೊಬ್ಬರು, ನಿಮ್ಗೆ ಗೊತ್ತಿರುವಂತ ಪ್ರತಿಯೊಬ್ರು ಕೂಡ ಈ ಎಲ್ಲಾ ಖರ್ಚುಗಳನ್ನ ಮಾಡೇ ಮಾಡ್ತಾರೆ. ಸೊ ನಾನು ಆವಾಗ್ಲೇ ನಿಮ್ಗೆ ಹೇಳ್ದಾಗೆ, ಖಂಡಿತ ನೀವು ಆಲ್ರೆಡಿ ಬಿಸ್ನೆಸ್ ಮನ್ ಆಗಿದ್ರೆ ನಿಮ್ಗೆ ಮಿನಿಮಮ್ ಒಂದು 500 ಜನ ಕಸ್ಟಮರ್ಸ್ ಇದ್ದೇ ಇರ್ತಾರೆ. ಅಥವಾ ನೀವು ಹೊಸದಾಗಿ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂದ್ರೂ ನಿಮ್ಮ ಟಾರ್ಗೆಟ್ 500 ಕಸ್ಟಮರ್ಸ್ ಅನ್ನ ಮಾಡ್ಲೇಬೇಕಾಗತ್ತೆ. ಅವಾಗ ಅಷ್ಟೇ ನೀವು ಬಿಸ್ನೆಸ್ ಅನ್ನ ಮಾಡ್ಲಿಕ್ಕೆ ಸಾಧ್ಯ. ಸೊ ನಾನೊಂದು ಜಸ್ಟ್ ಎಕ್ಸಾಂಪಲ್ ಅನ್ನ ನಿಮ್ಗೆ ಕೊಡ್ತಾ ಇದ್ದೀನಿ. ಅಟ್ಲೀಸ್ಟ್ ನಿಮ್ಗೆ 500 ಜನ ಕಸ್ಟಮರ್ಸ್ ಗೊತ್ತಿದ್ರೆ, ಯಾರು ಕಸ್ಟಮರು ನೀವು ಫೋರ್ಸ್ ಮಾಡಿ ಕೊಡುವಂತ ಯಾವುದೇ ಪ್ರಾಡಕ್ಟ್ ಅನ್ನ ಯೂಸ್ ಮಾಡುವಂತ ಕಸ್ಟಮರ್ ಅಲ್ಲ, ಅಥವಾ ಯುಪಾಸ್ ಅಲ್ಲಿ ಇರುವಂತಹ ಯಾವುದೋ ಒಂದು ಪ್ರಾಡಕ್ಟ್ ಅನ್ನ ನೀವು ಅವ್ರಿಗೆ ಫೋರ್ಸ್ಫುಲಿ ಮಾರ್ತಾ ಇಲ್ಲ. ಅವ್ರಿಗೆ ಏನ್ ಬೇಕೋ ಅದನ್ನ ಮಾತ್ರ ತಗೊಳ್ಳುವಂತಹ, ನಿಮ್ಗೆ 500 ಜನದಲ್ಲಿ ಖಂಡಿತ 100 ಜನ ಗ್ರಾಸರಿ ತಗೋಬಹುದು ಆ ಮಂತು, ಅಥವಾ ಒಂದು 50 ಜನ ಇನ್ಶೂರೆನ್ಸ್ ತಗೋಬಹುದು, ಒಂದು 20 ಜನ ಟ್ರಾವೆಲ್ ಅನ್ನ ತಗೋಬಹುದು, ಅಥವಾ ಒಂದು 20 ಜನ ಯಾವ್ದಾದ್ರು ಲೋನ್ಗೆ ಅಪ್ಲೈ ಮಾಡಬಹುದು. ಆ ರೀತಿ ಅಂದ್ರೆ ಪ್ರತಿಯೊಬ್ಬ ನಿಮ್ಗೆ, ಯಾಕಂದ್ರೆ 20 ಕೋಟಿ ಪ್ರಾಡಕ್ಟ್ ಇರೋದ್ರಿಂದ ನಿಮ್ಗೆ ಯಾವುದೇ ರೀತಿಯಾದಂತಹ ಕಸ್ಟಮರ್ನ ಬಿಡುವಂತ ಅವಶ್ಯಕತೆನೇ ಇಲ್ಲ. ಅವ್ರಿಗೆ ಏನ್ ಬೇಕು ಎಲ್ಲವನ್ನ ನೀವು ಕೊಡಬಹುದು. ಸೊ ಈ ರೀತಿ ಅಟ್ಲೀಸ್ಟ್ ಒಂದು 20,000 to 25,000 ಅಥವಾ 45,000 ರೂಪೀಸ್ ಖರ್ಚು ಮಾಡುವಂತ ಒಂದು ಫ್ಯಾಮಿಲಿ ನಿಮ್ಮ ಹತ್ರ ಇದ್ರೆ, ಜಸ್ಟ್ ಥಿಂಕ್. ಸೊ ಆವರೇಜ್ ಕಮಿಷನ್ ನಾನು ಅವಾಗ್ಲೇ ನಿಮ್ಗೆ ಹೇಳಿದೆ 0.3% to 40% ಅಂತ. ಆವರೇಜ್ ಆಗಿ ನೀವು 3.5% ಕಮಿಷನ್ ಅನ್ನ ಹಾಕಿ ನಿಮ್ಮ ಹತ್ರ 500 ಕಸ್ಟಮರ್ಸ್ ಇದ್ರೆ, ಆ ಎಲ್ಲಾ 500 ಕಸ್ಟಮರ್ಸ್ಗೆ ನೀವು 1,500 ರೂಪೀಸ್ ಅರ್ನ್ ಮಾಡಿದ್ರು ಕೂಡ, ಸೊ ಯು ವಿಲ್ ಬಿ ಅರ್ನಿಂಗ್ 7.5 lakhs. ದಿಸ್ ಇಸ್ ಪರ್ ಮಂತ್. ಸೊ ಅದಕ್ಕೋಸ್ಕರ ನೀವು ಒಂದು ಯುಪಾಸ್ ಅನ್ನ ತಗೊಂಡು ನೀವು ಅದು ಸಿಂಪಲ್ ಆಗಿ ಯೋಚನೆ ಮಾಡಿದ್ರು ಕೂಡ, ನಿಮ್ಮ ಯುಪಾಸ್ ಅಲ್ಲಿ ಇಷ್ಟು 500 ಜನ ಕಸ್ಟಮರ್ಗೆ 5 ಜನ ಎಕ್ಸಿಕ್ಯೂಟಿವ್ಸ್ ಅನ್ನ ಅಪಾಯಿಂಟ್ ಮಾಡಬಹುದು. ಒಂದೊಂದು ಎಕ್ಸಿಕ್ಯೂಟಿವ್ 5 ಜನ ಎಕ್ಸಿಕ್ಯೂಟಿವ್ಸ್ ಏನಿದ್ದಾರೆ, ಈ 5 ಜನ ಎಕ್ಸಿಕ್ಯೂಟಿವ್ ಎವ್ರಿ ಡೇ 3 to 4 ಕ್ಲೈಂಟ್ಸ್ ಪರ್ ಡೇ, 3 to 4 ಜನಕ್ಕೆ ಕರೆಕ್ಟ್ ಆಗಿ ಎಕ್ಸ್ಪ್ಲೈನ್ ಮಾಡಿ ಅವರಿಗೆ ಅವರ ದಿನನಿತ್ಯದ ಖರ್ಚುಗಳನ್ನ ನಿಮ್ ಮೂಲಕ ಮಾಡ್ಲಿಕ್ಕೆ ನೀವು ಅವ್ರು ಮಾಡಿದ್ರು ಕೂಡ, ಸೊ ಇಫ್ ಯು ಕನ್ಸಿಡರ್ ಇವನ್ ಯು ಆರ್ ಪೇಯಿಂಗ್ 20,000 ರೂಪೀಸ್ ಸ್ಯಾಲರಿ ಪ್ಲಸ್ 20,000 ರೂಪೀಸ್ ಇನ್ಸೆಂಟಿವ್ ಫಾರ್ ಈಚ್ ಸ್ಟಾಫ್,
5 ಜನ ಸ್ಟಾಫ್ ಇಟ್ಕೊಂಡು ನೀವು ಕೆಲಸ ಮಾಡಿದ್ರು ಬರೀ 500 ಜನನ ನೀವು ಟಾರ್ಗೆಟ್ ಮಾಡಿದ್ರೆ ಸೊ ನಿಮ್ದು 7.5 ಲಕ್ಷ ಪ್ರಾಫಿಟ್ ಇರುತ್ತೆ. ಅದರಲ್ಲಿ ಸೊ ಇವನ್ 5 ಜನಕ್ಕೆ 40,000 ಕೊಟ್ಟರು ಕೂಡ ಸೊ ಯುವರ್ ಎಕ್ಸ್ಪೆಂಡಿಚರ್ ಇವರ ಒಂದು 2 ಲಕ್ಷ ರೂಪಾಯಿ ನೀವು ಅವ್ರಿಗೆ ಸ್ಯಾಲರಿ ಕೊಟ್ಟರು 5.5 lakhs ಈಸ್ ಯುವರ್ ಮಂತ್ಲಿ ಇನ್ಕಮ್. ನೀವು ಇದನ್ನ ಇವನ್ 50% ನಾನು ಹೇಳಿರೋದ್ರಲ್ಲಿ 50% ಕಡಿಮೆ ಮಾಡಿ 250 ಜನ ಅಂದ್ರು ಯು ವಿಲ್ ಗೆಟ್ 2,25,000 rupees. Even if you are thinking 25% andruno, you will get almost 1,12,000 rupees. Even 10% ನೀವು ಇದನ್ನ ಪ್ಲಾನ್ ಮಾಡಿ ಕರೆಕ್ಟ್ ಆಗಿ ನೀವು ಒಬ್ರೇ ಶುರು ಮಾಡಿದ್ರು ಮಂತ್ಲಿ ಯು ಕ್ಯಾನ್ ಅರ್ನ್ ಮಿನಿಮಮ್ 30,000 to 50,000 rupees ಆರಾಮ್ಸೆ. ಬರೀ 25ರಿಂದ ಒಂದು 100 ಜನ ಕಸ್ಟಮರ್ ಅನ್ನ ನೀವು ಟಾರ್ಗೆಟ್ ಮಾಡಿದ್ರು ಕೂಡ ಯು ಕ್ಯಾನ್ ಅರ್ನ್ ಮೋರ್ ದೆನ್ 50,000 rupees. Even every ಪರ್ಚೇಸರ್ ಏನ್ ಯೂಸ್ ಮಾಡ್ತಾರೆ ಆ ಪ್ರತಿಯೊಬ್ರು ಯೂಸ್ ಮಾಡಿರೋದು ಅದ್ರಲ್ಲಿ ಏನ್ ಕ್ಯಾಶ್ ಬ್ಯಾಕ್ ಅಂತ ಬರುತ್ತೆ, ಆ ಕ್ಯಾಶ್ ಬ್ಯಾಕ್ ಅಲ್ಲಿ ಗ್ಯಾರಂಟಿಡ್ ಕ್ಯಾಶ್ ಬ್ಯಾಕ್ ಅನ್ನ ನಾವು ಕೊಡ್ತೀವಿ 2 to 10%. ಅವ್ರಿಗೆ ಸಿಸ್ಟಮೆಟಿಕ್ ಕ್ಯಾಶ್ ಬ್ಯಾಕ್ ಬೇಡ ಅಂತ ಹೇಳಿದ್ರೆ ಪ್ಲಸ್ ವಿ ಗಿವ್ ರಿವಾರ್ಡ್ ಪಾಯಿಂಟ್ಸ್. ದ ರಿವಾರ್ಡ್ ಪಾಯಿಂಟ್ ಇಸ್ ಈಕ್ವಲ್ ಟು ಮನಿ. ಯಾಕಂದ್ರೆ ನಿಮ್ಗೆ ಅನೇಕ ಕಡೆ ನೀವು ನೋಡಿರ್ತೀರಾ, ಅನೇಕ ಕಂಪನಿಗಳು ಅಥವಾ ಅನೇಕ ಶೋರೂಮ್ ಗಳಲ್ಲಿ ನಿಮ್ಗೆ ರಿವಾರ್ಡ್ ಪಾಯಿಂಟ್ ಸಿಗುತ್ತೆ. ನೀವು ಬಿಗ್ ಬಜಾರ್ ಹೋಗಿ ಪರ್ಚೇಸ್ ಮಾಡಿದ್ರೆ ರಿವಾರ್ಡ್ ಪಾಯಿಂಟ್ ಕೊಡ್ತಾರೆ. ಸೊ ಅದೇ ರೀತಿಯಾಗಿ ನಾವು ಪ್ರತಿಯೊಂದು ಪರ್ಚೇಸ್ಗೂ ಕೂಡ ರಿವಾರ್ಡ್ ಪಾಯಿಂಟ್ ಅನ್ನ ಕೊಡ್ತೀವಿ. ದ ಬ್ಯೂಟಿ ಆಫ್ ದಟ್ ರಿವಾರ್ಡ್ ಪಾಯಿಂಟ್ ಇಸ್ ಅದಕ್ಕೆ ಯಾವುದೇ ಎಕ್ಸ್ಪೈರಿ ಡೇಟ್ ಇಲ್ಲ. ದ ಕಾಯಿನ್ಸ್ GG ಕಾಯಿನ್ಸ್ ಅಂತ ಏನ್ ಕೊಡ್ತೀವಿ, ದಟ್ GG ಕಾಯಿನ್ 1 ಕಾಯಿನ್ ಇಸ್ ಈಕ್ವಲ್ ಟು 1 ರೂಪಿ. ಆ ಒಂದು ರಿವಾರ್ಡ್ ಪಾಯಿಂಟ್ ಅನ್ನ ನಮ್ಮ ಬೇರೆ ಬೇರೆ ಬ್ರ್ಯಾಂಡ್ ಗಳಲ್ಲಿ, ಉದಾಹರಣೆಗೆ ನೀವು ಬಿಗ್ ಬಜಾರ್ ಅನ್ನ ಪರ್ಚೇಸ್ ಮಾಡಿದಾಗ ಸಿಗುವಂತಹ ಗ್ಲೋಬಲ್ ಕಾರ್ನರ್ ಕಾಯಿನ್ಸ್ ಅನ್ನ ನೀವು ನೆಕ್ಸ್ಟ್ ಅಪೋಲೋ ಫಾರ್ಮಸಿಯಲ್ಲಿ 5% ಆಫ್ ಯುವರ್ ಬಿಲ್ ಅಮೌಂಟ್ ನೀವು ರೆಡೀಮ್ ಮಾಡ್ಕೋಬಹುದು. ಸೆಂಟ್ರಲ್ ಮಾಲ್ ಅಲ್ಲಿ ಮಾಡ್ಕೋಬಹುದು, ಅಥವಾ ಬಾಸ್ಕಿನ್ ರಾಬಿನ್ಸ್ ಅಲ್ಲಿ ಮಾಡ್ಕೋಬಹುದು, ಅಥವಾ ನಿಮ್ಮ ನಿಯರ್ ಬೈ ವೆಂಡರ್ ಯಾರು ಕಾಯಿನ್ ಅನ್ನು ಅಕ್ಸೆಪ್ಟ್ ಮಾಡ್ತಾರೆ ಅವ್ರ ಹತ್ರ ಕೂಡ ನೀವು 5% ರೆಡೀಮ್ ಮಾಡ್ಕೋಬಹುದು. ಜೊತೆಯಲ್ಲಿ ನೀವು ನಮ್ಮಲ್ಲಿ ಆ ಸಿಸ್ಟಮೆಟಿಕ್ ಕ್ಯಾಶ್ ಬ್ಯಾಕ್ ಅನ್ನ ನೀವು ಅಪ್ ಮಾಡ್ಕೊಂಡಿದ್ರೆ ಸೊ ನಿಮ್ಮ ಒಂದು ಎಲ್ಲ ಕಾಯಿನ್ಸ್ ಅನ್ನ ಕೂಡ ಮನಿಯಾಗಿ ಕೂಡ ಕನ್ವರ್ಟ್ ಆಗಿ ಮಾಡಬಹುದು. ಹಾಗಾದ್ರೆ ಯುಪಾಸ್ ಅಲ್ಲಿ ಏನೆಲ್ಲ ಪ್ರಾಡಕ್ಟ್ ಅನ್ನ ನೀವು ಮಾಡ್ಬೋದು ಅಂದ್ರೆ ನಾವು ಬೇರೆ ಬೇರೆ ಕೆಲವು ಸೆಗ್ಮೆಂಟ್ ಅನ್ನ ಕೊಟ್ಟಿದ್ದೀವಿ. ಬಸ್ ಟಿಕೆಟ್ ಇರ್ಬೋದು ಅಥವಾ ಫ್ಲೈಟ್ ಟಿಕೆಟ್ ಇರ್ಬೋದು. ನಮ್ಮಲ್ಲಿ GG ಕೆಲವು ಎಕ್ಸ್ಕ್ಲೂಸಿವ್ ಪ್ರಾಡಕ್ಟ್ಸ್ ಇದೆ, ಹಾಲಿಡೇ ಪ್ಯಾಕೇಜಸ್ ಇದೆ, DMT ಇದೆ, ಬಿಲ್ ಪೇ ಅಂಡ್ ರಿಚಾರ್ಜಸ್ ಇದೆ, ಶಾಪಿಂಗ್ ವೆಬ್ಸೈಟ್ಸ್ ಇದೆ, ಮೆಗಾ ಬ್ರಾಂಡ್ಸ್ ಇದೆ. ಸೊ ಬೇರೆ ಬೇರೆ ಈ ಎಲ್ಲಾ ಬ್ರಾಂಡ್ಸ್ ಗಳು ಸುಮಾರು 127 ಶಾಪಿಂಗ್ ಆನ್ಲೈನ್ ಬ್ರಾಂಡ್ಸ್, 27,000 ಬ್ರಾಂಡ್ ಸ್ಟೋರ್ಸ್. ಇವಾಗ ಆಲ್ಮೋಸ್ಟ್ 30,000 ಬ್ರಾಂಡ್ ಸ್ಟೋರ್ ಆಗಿದೆ. ಜೊತೆ ಆಲ್ರೆಡಿ ವಿ ಹ್ಯಾವ್ 30,000 ಲೋಕಲ್ ವೆಂಡರ್ಸ್. ಸೊ ಯುಪಾಸ್ ಬ್ರಾಂಡ್ ವೈಸ್ ನಮ್ಗೆ ಏನಂದ್ರೆ ನೀವು ಈ ಎಲ್ಲಾ ಪ್ರಾಡಕ್ಟ್ ಅನ್ನ, ಉದಾಹರಣೆಗೆ ನೀವು ನಾನು ಅವಾಗ್ಲೇ ಹೇಳ್ದಾಗೆ ಸ್ಟಾರ್ಟಿಂಗ್ ಅಲ್ಲಿ ನೀವು ಒಂದು ಬಿಸ್ನೆಸ್ ಮಾಡ್ಬೇಕು ಅಂತ ಹೇಳಿದ್ರೆ, ಒಂದು ಹೋಟೆಲ್ ಅನ್ನ ಮಾಡಿದ್ರೆ ಅಥವಾ ದರ್ಶಿನಿಯನ್ನ ಮಾಡಿದ್ರೆ ನಿಮ್ಮ ಟಾರ್ಗೆಟ್ ಕಸ್ಟಮರ್ ಹೋಟೆಲ್ ಬರೋರು ಅಷ್ಟೇ ಆಗಿರ್ತಾರೆ. ಆದ್ರೆ ನೀವಲ್ಲಿ ತುಂಬಾ ಇನ್ವೆಸ್ಟ್ ಅನ್ನ ಮಾಡ್ಬೇಕಾಗತ್ತೆ. ಸೊ ಇಲ್ಲಿ ನಿಮ್ಮ ಯುಪಾಸ್ ಬ್ರಾಂಡ್ ವೈಸ್ ಕಮಿಷನ್ಸ್. ಸೊ ಈ ಎಲ್ಲಾ ಬ್ರಾಂಡ್ ಅನ್ನ ನೀವು ಯುಪಾಸ್ ಅಲ್ಲಿ ಸೇಲ್ ಮಾಡಬಹುದು ಎನಿವೇರ್ ಇನ್ ಇಂಡಿಯಾ, ನಾಟ್ ಓನ್ಲಿ ಇನ್ ಯುವರ್ ಏರಿಯಾ, ಅಥವಾ ನಿಮ್ಗೆ ರೆಸ್ಟ್ರಿಕ್ಷನ್ಸ್ ಇರೋದಿಲ್ಲ. ಸೊ ಎಕ್ಸಾಂಪಲ್ ಅಮೆಝಾನ್ ಅಲ್ಲಿ ನಿಮ್ಗೆ ಅಪ್ ಟು 7% ಕಮಿಷನ್ ಸಿಗುತ್ತೆ. ಸಿ ಬಿಗ್ ರಾಕ್ ಈ ವೆಬ್ಸೈಟ್ಸ್ ಅನ್ನ ನೀವು ಸೇಲ್ ಮಾಡಬಹುದು, ವೆಬ್ಸೈಟ್ ಅನ್ನ ನೀವು ಬೇರೆಯವ್ರಿಗೆ ಸೇಲ್ ಮಾಡಬಹುದು, VLCC ಅನ್ನ ಸೇಲ್ ಮಾಡಬಹುದು. ಸೊ ಈ ರೀತಿಯಾಗಿ ಇದೆಲ್ಲ ಪ್ರಾಡಕ್ಟ್ ಅಜಿಯೋನಲ್ಲಿ 6.5% ನಿಮ್ಗೆ ಕಮಿಷನ್ ಸಿಗುತ್ತೆ. ಬಿಗ್ ಬಜಾರ್ ಅಲ್ಲಿ 1% ಇದೆ. KFC ಅನ್ನ ಸೇಲ್ ಮಾಡಬಹುದು. ಆರೋ ಅಲ್ಲಿ ಅಪ್ ಟು 9% ಇದೆ, ಇವಾಗ ಚೇಂಜ್ ಆಗಿದೆ. ಸೊ ಈ ರೀತಿ ವೆಸ್ಟ್ ಸೈಡ್ ಅಲ್ಲಿ 3% ಇದೆ. ಸೊ ಈ ರೀತಿ ಅನೇಕ ರೀತಿಯ ನೀವು ಪ್ರಾಡಕ್ಟ್ ಅನ್ನ ಸೇಲ್ ಮಾಡಬಹುದು. ಇದೆಲ್ಲವನ್ನ ಸೇಲ್ ಮಾಡಿ ಹಾಗಾದ್ರೆ ಈ ಒಂದು ಪ್ರಾಡಕ್ಟ್ ಕಾಸ್ಟ್ ಏನಪ್ಪಾ ಅಂತ ಹೇಳಿದ್ರೆ ಇಟ್ ಇಸ್ ಜಸ್ಟ್ 54,000 rupees ಪ್ಲಸ್ GST. ನಿಮ್ಗೆ ಕೋಟ್ಯಾಂತರ ಇನ್ವೆಂಟ್ರಿಯನ್ನ ಕೊಡ್ತಾ ಇರುವಂತಹ ಈ ಟೋಟಲ್ ಒಂದು ಡಿಜಿಟಲ್, ಇದು ಯಾವುದೇ ಫಿಸಿಕಲ್ ಪ್ರಾಡಕ್ಟ್ ಅಲ್ಲ, ನಿಮ್ಮ ಒಂದು ಟ್ಯಾಬ್ ಅಲ್ಲಿ, ಮೊಬೈಲ್ ಅಲ್ಲಿ, ಕಂಪ್ಯೂಟರ್ ಅಲ್ಲಿ ನೀವು ಯೂಸ್ ಮಾಡುವಂತಹ ಒಂದು ಡಿಜಿಟಲ್ ಮಾಲ್ ಇದು. ದ ಕಾಸ್ಟ್ ಈಸ್ 54,000 rupees. 54,000 ರೂಪಾಯಿಗೆ ಯು ವಿಲ್ ಗೆಟ್ ಎವ್ರಿಥಿಂಗ್. ದೇರ್ ಇಸ್ ನೋ ರಿಸ್ಕ್, ನೋ ಮೇಂಟೆನೆನ್ಸ್, ನೋ ಆಪರೇಷನ್ ಕಾಸ್ಟ್. ಸೊ ಇಫ್ ಯು ಆರ್ ಹ್ಯಾವಿಂಗ್ ಅವರ್ ಯುಪಾಸ್, ಯು ಕ್ಯಾನ್ ಸೆಲ್ ಬಿಗ್ ಬಜಾರ್, you can sell Ajio, you can sell Amazon, you can sell Flipkart, Baskin Robbins, ಅಥವಾ ಆರೋ ಶೋರೂಮ್ ಅಲ್ಲಿರೋ ಶರ್ಟ್, ಎವ್ರಿಥಿಂಗ್ ಯು ಕ್ಯಾನ್ ಸೆಲ್. ವಿ ಹ್ಯಾವ್
20 crore ಪ್ರಾಡಕ್ಟ್ಸ್, ಯಾವ ಪ್ರಾಡಕ್ಟ್ ಬೇಕಾದ್ರೂ ನೀವು ಚೂಸ್ ಮಾಡಿ, ನಿಮ್ಮ ಒಂದು ಟಾರ್ಗೆಟ್ ಕಸ್ಟಮರ್ ಲಿಸ್ಟ್ ಮಾಡಿ, ಅಥವಾ ಆ ಕಸ್ಟಮರ್ ಏನ್ ಬೇಕು ಅನ್ನೋದನ್ನ ನೀವು ಕಾಲ್ ಮಾಡ್ಕೊಂಡು ಸರ್ವಿಸ್ ಕೊಟ್ಟರು ಕೂಡ ಯು ಕ್ಯಾನ್ ಅರ್ನ್ ಮೋರ್ ಮನಿ ವಿತೌಟ್ ಇನ್ವೆಸ್ಟಿಂಗ್ ಮಚ್ ಅಮೌಂಟ್. ಇವನ್ ನಾನು ಅವಾಗಲೇ ಸ್ಟಾರ್ಟಿಂಗ್ ಹೇಳಿದಾಗ ನಿಮ್ಗೆ 50,000 ರೂಪಾಯಿ ಬಿಸ್ನೆಸ್ ಬೇಕು ಅಂತ ಹೇಳಿ ಬ್ಯಾಂಗ್ಳೂರಲ್ಲಿ ಇರೋರ್ಗೆ ಗೊತ್ತಿರುತ್ತೆ. ಲಸ್ಸಿ ಶಾಪ್ಸ್ ಅಂತ ನೋಡಿದೀರಾ, 5 ಸ್ಟಾರ್ ಚಿಕನ್ಸ್ ಅಂತ ನೋಡಿದೀರಾ, ಫ್ರಾಂಚೈಸೀಸ್. ಒಂದೊಂದು ಫ್ರಾಂಚೈಸಿನ ತಗೋಬೇಕು ಅಂದ್ರೆ ಯು ಹ್ಯಾವ್ ಟು ಇನ್ವೆಸ್ಟ್ ಮಿನಿಮಮ್ 5 lakhs to 12 lakhs. ಸೊ ನೀವು 5 ರಿಂದ 12 ಲಕ್ಷ ರೂಪಾಯಿ ಕೊಟ್ಟರು ಕೂಡ ಬಿಸ್ನೆಸ್ ಆಗುತ್ತೆ ಅನ್ನೋ ಗ್ಯಾರಂಟಿ ಇಲ್ಲ. ಸೊ ಅದ್ರ ಜೊತೆಯಲ್ಲಿ ದ ಬ್ಯೂಟಿ ಆಫ್ ದಿಸ್ ಪ್ರಾಡಕ್ಟ್ ಇಸ್ ದಿಸ್ ಇಸ್ ಟ್ರಾನ್ಸ್ಫರಬಲ್. ನೀವು ಒಂದ್ 2 ತಿಂಗಳಾದ್ಮೇಲೆ ನನ್ ಕೈಲಿ ಮಾಡಕ್ ಆಗಿಲ್ಲ ಅಂದ್ರೆ ಯು ಕ್ಯಾನ್ ಸೆಲ್ ಇಟ್ ಟು ಸಂಬಡಿ ಎಲ್ಸ್. ಸೊ ಇದು ಟೋಟಲ್ ವಿ ಹ್ಯಾವ್ ಓನ್ಲಿ 9 lakhs UPOSs ಇನ್ ಇಂಡಿಯಾ. 9 ಲಕ್ಷ ಡಿಜಿಟಲ್ ಮಾಲ್ ಅನ್ನ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ ನಾವು ಒಂದು ಪ್ಲಾನ್ ಮಾಡಿಕೊಂಡು, ಅದಕ್ಕೆ ಎಲ್ಲ ನಮ್ಮಲ್ಲಿ ಆಲ್ರೆಡಿ ವಿ ಹ್ಯಾವ್ ಎ ಪಾರ್ಟ್ನರ್ಸ್ ಇನ್ ಈಚ್ ಅಂಡ್ ಎವ್ರಿ ಪಿನ್ ಕೋಡ್ ಟು ಹೆಲ್ಪ್ ಯು. ವೆಂಡರ್ಸ್ಗೆ, ಅಲ್ಲಿರುವಂತಹ ಲೋಕಲ್ ಬ್ರಾಂಡ್ಸ್ಗೆ, ಅಲ್ಲಿರುವಂತಹ ಕಸ್ಟಮರ್ಸ್ಗೆ, ಯೂಸರ್ಸ್ಗೆ ಸಪೋರ್ಟ್ ಮಾಡ್ಲಿಕ್ಕೆ ವಿ ಹ್ಯಾವ್ ಅವರ್ ಪಾರ್ಟ್ನರ್ಸ್. ವಿ ಹ್ಯಾವ್ ಅವರ್ ಅಸಿಸ್ಟೆಂಟ್ ಚಾನಲ್ ಪಾರ್ಟ್ನರ್ಸ್ ಪಿನ್ ಕೋಡ್ ವೈಸ್. ಸೊ ಅವರು ನಿಮ್ಗೆ ಅಸಿಸ್ಟ್ ಮಾಡ್ತಾರೆ. ಯಾರೇ UPOS ತಗೊಂಡ್ರು ಕೂಡ ಕಂಪನಿ ಕಡೆಯಿಂದ ನಿಮ್ಗೆ ಎಂಟೈರ್ ಸಪೋರ್ಟ್ ಅನ್ನ ಕೊಡುತ್ತೆ. ನಾಟ್ ಓನ್ಲಿ ದಟ್, ಸೊ ನೀವೇನು 54,000 ರೂಪಾಯಿನ ಇನ್ವೆಸ್ಟ್ ಮಾಡ್ತೀರಾ, ಆ 54,000 ರೂಪಾಯಿಗೆ ಆಲ್ಮೋಸ್ಟ್ 54,000 ರೂಪಾಯಿನ ನಾವು ವಾಪಸ್ ಕೊಡ್ತೀವಿ ಇನ್ ಫಾರ್ಮ್ ಆಫ್ ಫ್ರೀ ಮೂವಿ ವೋಚರ್. ನೀವು ಕಸ್ಟಮರ್, ನಾನು 500 ಜನ ಕಸ್ಟಮರ್ ಅಂತ ಹೇಳಿದೆ, ಸೊ 500 ಮೂವಿ ವೋಚರ್ಸ್ ಅನ್ನ ಕೊಡ್ತೀವಿ. ನಿಮ್ಗೆ ಮೂವಿ ವೋಚರ್ಸ್ ಬೇಡ ಅಂತ ಹೇಳಿದ್ರೆ ಝೊಮ್ಯಾಟೊ ಅಥವಾ ಊಬರ್ದು ವೋಚರ್ಸ್ ಅನ್ನ ಕೊಡ್ತೀವಿ. ನಿಮ್ಗೆ ಒಂದು ಸ್ಟ್ಯಾಂಡಿ ಕೊಡ್ತೀವಿ, ಅಥವಾ ಡಿಸ್ಪ್ಲೇ ಬೋರ್ಡ್ ಅಥವಾ ಸ್ಟ್ಯಾಂಡ್ ಯಾವ್ದನ್ನಾದ್ರೂ ನೀವು ಚೂಸ್ ಮಾಡಬಹುದು. ಸೊ ನಿಮ್ಮ ಏರಿಯಾದಲ್ಲಿ ನೀವು ಅಡ್ವರ್ಟೈಸ್ ಮಾಡ್ಲಿಕ್ಕೆ ವಿ ವಿಲ್ ಗಿವ್ ಯು ಪೇಪರ್ ಪಾಂಪ್ಲೆಟ್ಸ್. ಸೊ ನಿಮ್ಗೆ ಯೂಸರ್ ಪಾಂಪ್ಲೆಟ್ಸ್ ಬೇಕು ಅಂದ್ರೆ ಸುಮಾರು 1,500 ಪಾಂಪ್ಲೆಟ್ಸ್ ಅನ್ನ ನಾವು ಕೊಡ್ತೀವಿ. ಅಥವಾ ಬೇರೆ ಬೇರೆ ಬೇಕು ಅಂದ್ರೆ ಕೂಡ ನಿಮ್ಗೆ ಅದನ್ನ ನಮ್ಮಲ್ಲಿ 3-4 ತರದ ಪಾಂಪ್ಲೆಟ್ಸ್ ಇದೆ, ಅದನ್ನ ನಾವು ನಿಮಗೆ ಕೊಡ್ತೀವಿ. ಜೊತೆಲಿ ಟೈಮ್ಸ್ ಆಫ್ ಇಂಡಿಯಾ ಬ್ರಾಂಡಿಂಗ್, ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ, ಟೈಮ್ಸ್ ಗ್ರೂಪ್ ಇಸ್ ಆರ್ ಇನ್ವೆಸ್ಟರ್. ಸೊ ನಿಮ್ಮ ಲೋಕಲ್ ಅಲ್ಲಿ ಏನೇ ಒಂದು ಅಡ್ವರ್ಟೈಸ್ಮೆಂಟ್ ಕೊಡ್ಬೇಕು ಅಂದ್ರೆ ನಿಮ್ಗೆ ಅದರಲ್ಲಿ ಕೂಡ ಒಂದು ಆಪರ್ಚುನಿಟಿ ಸಿಗುತ್ತೆ. ಪ್ಲಸ್ ಇದೆಲ್ಲರ ಜೊತೆಯಲ್ಲಿ 54,000 ರೂಪಾಯಿ ಕೊಟ್ಟು ನೀವು ಫ್ರಾಂಚೈಸಿನ ತಗೊಂಡ್ರೆ 20 ಕೋಟಿಗಿನ್ನ ಹೆಚ್ಚು ಪ್ರಾಡಕ್ಟ್ ಅನ್ನ ಸೇಲ್ ಮಾಡುವಂತಹ ಒಂದು ರೈಟ್ಸ್ ನಿಮಗೆ ಸಿಗುತ್ತೆ. ಜೊತೆಯಲ್ಲಿ 27,000 ಬ್ರ್ಯಾಂಡ್ ಸ್ಟೋರ್ಸ್ ಅನ್ನ ನೀವು ಸೇಲ್ ಮಾಡಬಹುದು. ಈಗ ಆಲ್ರೆಡಿ 30,000 ಲೋಕಲ್ ವೆಂಡರ್ಸ್ ಇದಾರೆ ನಮ್ಮ ಹತ್ರ, ಪ್ಲಸ್ 126 ಮೇಜರ್ ವೆಬ್ಸೈಟ್ಸ್ ಇದೆ. ಸೊ ಎಲ್ಲವನ್ನ ನಿಮ್ಗೆ ಜಸ್ಟ್ ಇನ್ 54,000 rupees ಯು ವಿಲ್ ಗೆಟ್. ಅಂಡ್ ಡೆಫಿನೆಟ್ಲಿ ದಿಸ್ ಇಸ್ ಅ ಡಿಜಿಟಲ್ ಪ್ರಾಡಕ್ಟ್. ಅಂಡ್ ಎಲ್ಲಿದ್ರು ಕೂಡ ಎಂಟೈರ್ ಇಂಡಿಯಾದಲ್ಲಿ ನಿಮ್ಮ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ಲಿಕ್ಕೆ, ನಿಮ್ಮ ಒಂದು ಕಸ್ಟಮರ್ ನಾಟ್ ಓನ್ಲಿ ಇನ್ ಬ್ಯಾಂಗ್ಳೂರ್, ಅವರು ದೇಶದ ಯಾವುದೇ ಮೂಲೆಯಲ್ಲಿ ಇದ್ರೂ ಕೂಡ ನೀವು ಅವರಿಗೆ ಒಂದು ಸೇಲ್, ಇದನ್ನ ಪ್ರಾಡಕ್ಟ್ ಅನ್ನ ಸೇಲ್ ಮಾಡುವಂತ ಅವಕಾಶವನ್ನ ಈ UPOS ನಿಮ್ಗೆ ಕೊಡುತ್ತೆ. ಸೊ ದಿಸ್ ಇಸ್ ಆಲ್ ಅಬೌಟ್ UPOS, ಯೂನಿವರ್ಸಲ್ ಪಾಯಿಂಟ್ ಆಫ್ ಸೇಲ್. ಗ್ಲೋಬಲ್ ಗಾರ್ನರ್ ನ ಯೂನಿಕ್ ಪ್ರಾಡಕ್ಟ್, ಪ್ರಪಂಚದ ಮೊಟ್ಟ ಮೊದಲ ಏಕೈಕ ಪ್ರಾಡಕ್ಟ್ ಇದು. ಎಷ್ಟೊಂದು ಇನ್ವೆಂಟರಿನ ಒಂದೇ ಜಾಗದಲ್ಲಿ ಇಷ್ಟು ಕಡಿಮೆ ಪ್ರೈಸ್ಗೆ ಕೊಡ್ತಾ ಇರೋದು. ಸೊ ಥ್ಯಾಂಕ್ ಯು ವೆರಿ ಮಚ್.